ಎಲ್ಲರಿಗೂ ನಮಸ್ಕಾರಗಳು. ಬೆಳಗಿನ ಜಾವದ ಆಧ್ಯಾತ್ಮಿಕ ಪ್ರವಚನ. ಬೆಳಿಗ್ಗೆ ವಾತಾವರಣ ಭಾಳ ಚಲೋ ಇರ್ತದೆ. ಅದರಲ್ಲಿ ಇಂಥ ಪರಿಸರದಲ್ಲಂತೂ ನಾವು ಏನೂ ಹೇಳಬೇಕಾಗಿಲ್ಲ, ಕೇಳಬೇಕಾಗಿಲ್ಲ. ಸುಮ್ಮನೆ ಬಂದು ಕುಳಿತುಕೊಂಡ್ರೂ ಸಮಾಧಾನ ಉಂಟಾಗ್ತದೆ. ಇಲ್ಲಿ ನಾವು ಎಲ್ಲರೂ ಕುಳಿತೀವಿ ಅಂದ್ರೆ ಏನು ಕೇಳಿಸ್ತದಂದ್ರೆ ಬರೀ ಪಕ್ಷಿಗಳು ಮಾತಾಡೋದು ಕೇಳಿಸ್ತದೆ. ಪಕ್ಷಿಗಳು ಹಾಡೋದು ಕೇಳಿಸ್ತದೆ. ಉಳಿದ ಯಾವ ಶಬ್ದವೂ ಇಲ್ಲ. ಅಷ್ಟು ಪ್ರಶಾಂತವಾದಂಥ ವಾತಾವರಣ. ಇಂಥ ಬ್ರಹ್ಮ ಮುಹೂರ್ತದಲ್ಲಿ ನಾವು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡ್ತಾಯಿದ್ದೇವೆ. ಅಧ್ಯಾತ್ಮ ಏನು ಮಾಡ್ತದ? ಯಾಕೆ ಮನುಷ್ಯನಿಗೆ ಅಧ್ಯಾತ್ಮ ಬೇಕು ಅಂತ ಕೇಳಿದ್ರೆ, ಈಗಿದೇನು ಕಣ್ಣದಲ್ಲ, ಈ ಕಣ್ಣುಗಳು ವಸ್ತುವನ್ನು ತೋರಿಸ್ತಾವೆ. ಕಣ್ಣು ಸರಿ ಇದ್ದು ಅಂದ್ರೆ ವಸ್ತುಗಳು ಸರಿಯಾಗಿ ಕಾಣ್ತಾವೆ. ಕಣ್ಣಿನಲ್ಲಿ ದೋಷ ಇತ್ತು ಅಂದ್ರೆ ಇದು ಹೀಗೆ ಕಾಣುವುದಿಲ್ಲ. ಇದು ದೃಷ್ಟಿ. ಇನ್ನೊಂದದ ದೃಷ್ಟಿಕೋನ. ಅದು ದೃಷ್ಟಿ ಅಂದರೆ ಕಣ್ಣ. ದೃಷ್ಟಿ ಸರಿ ಇರಲಿಲ್ಲ ಅಂದರೆ ಜಗತ್ತು ಸರಿಯಾಗಿ ಕಾಣೋದಿಲ್ಲ, ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ. ದೃಷ್ಟಿಕೋನ ಇನ್ನು ಸರಿಯಾಗಿರಲಿಲ್ಲ ಅಂದ್ರೆ ಜೀವನನೇ ಚಲೋವಾಗಿ ಕಾಣೋದಿಲ್ಲ. ದೃಷ್ಟಿ ಕೆಟ್ಟಿತಂದ್ರೆ ಡಾಕ್ಟ್ರುಗಳು ಔಷಧ ಕೊಡ್ತಾರೆ. ಅವರೊಂದು ಚಸ್ಮಾ ಕೊಡ್ತಾರೆ ಅಥವಾ ಔಷಧ ಕೊಡ್ತಾರೆ, ದೃಷ್ಟಿ ಸರಿಯಾಗ್ತದೆ. ಆದರೆ ದೃಷ್ಟಿಕೋನದಲ್ಲ, ಅದನ್ನು ಡಾಕ್ಟ್ರ್ ಸರಳ ಮಾಡೋದಿಲ್ಲ. ದೃಷ್ಟಿಕೋನ ಏನು ಮಾಡ್ತದಂದ್ರೆ, ನೋಡ್ರಿ, ಈಗಿದು ಹೂವಾದ ದೃಷ್ಟಿ, ಈ ಹೂವು ಹಳದಿ ಅದ ಅಂತ ತೋರಿಸ್ತದೆ. ದೃಷ್ಟಿ ಕಣ್ಣು ಹೂವು ಇದು ಕೆಂಪದ ಗುಲಾಬಿ ಅದ ಅಂತ ತೋರಿಸ್ತದೆ. ದೃಷ್ಟಿಕೋನ ಅದಲ್ಲ. ಈ ಹೂವನ್ನು ದೇವರಿಗೆ ಕೊಡಬೇಕು, ಆವಾಗ ಸಂತೋಷ ಆಗ್ತೈತಿ ಅನ್ನೋದನ್ನು ದೃಷ್ಟಿಕೋನ ಹೇಳ್ತದೆ. ದೃಷ್ಟಿ ವಸ್ತುವನ್ನು ತೋರಿಸ್ತದೆ. ದೃಷ್ಟಿಕೋನ ಯಾವ ರೀತಿ ನೋಡಬೇಕು ಅನ್ನೋದನ್ನು ಅದು ತಿಳಿಸ್ತದೆ. ಆ ದೃಷ್ಟಿಕೋನಕ್ಕೆ ಔಷಧ ಏನು ಅಂದರೆ, ಆ ದೃಷ್ಟಿಕೋನವನ್ನು ಸರಿಯಾಗಿ ಗೊಳಿಸುವುದು ಸಾಧನ ಏನು ಅಂದರೆ ಅಧ್ಯಾತ್ಮನೇ ಅದಕ್ಕೊಂದು ಸಾಧನ. ಈ ಜಗತ್ತನ್ನು ನಾವೆಲ್ಲರೂ ನೋಡ್ತೀವಿ, ನಮಗೊಂದು ರೀತಿ ಕಾಣ್ತದೆ. ಯಾಕೆಂದರೆ ನಮ್ಮ ದೃಷ್ಟಿಕೋನ ಹಂಗದ. ನಮಗೂ ಕಣ್ಣದಾವು, ಸಂತ ಮಹಂತರಿಗೂ ಕಣ್ಣುಗಳಿದ್ದು ಅವರೊಂದು ದೃಷ್ಟಿಕೋನದಿಂದ ನೋಡ್ತಾರೆ ಜಗತ್ತನ್ನು. ಅದಕ್ಕೆ ಏನು ಹೇಳ್ತಾರೋ ಅಂದರೆ, ನಿನ್ನ ದೃಷ್ಟಿಕೋನವನ್ನು ಸ್ವಲ್ಪ ಬದಲಾಯಿಸು, ಆವಾಗ ಜಗತ್ತು ಚೆಂದಾಗಿ ಕಾಣಲಿಕ್ಕೆ ಶುರು ಆಗ್ತೈತಿ ಅಂತ. ಆ ದೃಷ್ಟಿಕೋನವನ್ನು ಬದಲಾಯಿಸುವಂಥ ಕಾರ್ಯ ಈ ಸತ್ಸಂಗ ಅಧ್ಯಾತ್ಮ ಮಾಡ್ತದೆ. ಅದಕ್ಕಾಗಿಯೇ ಅವರು ಹಿಂದಿನವರು ಅಷ್ಟು ಅದಕ್ಕೆ ಮಹತ್ವವನ್ನು ಕೊಟ್ಟರು. ಇವತ್ತು ಮನುಷ್ಯನಿಗೆ ಎಲ್ಲರಿಗೂ, ಬಹಳ ಜನರಿಗೆ ಡಯಾಬಿಟಿಕ್ ಬಂದದ, ಡಯಾಬಿಟಿಸ್ ರೋಗ ಅದ. ಅದರದ್ದು ಹೆಸರು ಚಂದ ಕೊಟ್ಟಾರ, ಮಧುಮೇಹ ಅಂತ ಕೊಟ್ಟಾರ. ಮೇಹ ಅಂದರೆ ರೋಗ, ಮಧು ಅಂದರೆ ಸಿಹಿ, ಸಿಹಿ ರೋಗ ಅಂತದ್ರ ಹೆಸರು. ಸಕ್ಕರೆ ಕಾಯಿಲೆ. ಶರೀರದೊಳಗೆ ಸಿಹಿ ಹೆಚ್ಚಾಗ್ಯದ ಎಲ್ಲರಿಗೂ. ಆದರೆ ಏನು ಮಾಡೋದು, ಮನಸ್ಸಿನಾಗ ಕಹಿ ಹೆಚ್ಚಾಗ್ಯದ.
ಶರೀರದಲ್ಲಿ ಡಯಾಬಿಟಿಕ್ ಅದ, ಸಿಹಿ ಹೆಚ್ಚಾಗ್ಯದ, ಅದಕ್ಕೆ ಮಧುಮೇಹ ಅಂತ ಕರಿತೀವಿ. ಮನಸ್ಸಿನೊಳಗೆ ಮಧುಮೇಹ ಇಲ್ಲ, ಅಲ್ಲಿ ಮದಮೇಹ ಅದ, ಅಹಂಕಾರ ಹೆಚ್ಚಾಗ್ಯದ. ಅಹಂಕಾರದಿಂದ ಕಹಿ ಹೆಚ್ಚಾಗ್ಯದ. ಇನ್ನು ಅದಕ್ಕೆ ಏನು ಮಾಡಬೇಕು ಅಂದರೆ, ಈ ಹೊರಗಿನ ಶರೀರದಲ್ಲಿ ಹೆಚ್ಚಾಗಿರುವಂಥ ಮಧುಮೇಹಕ್ಕೆ ಸ್ವಲ್ಪ ಹಾಗಲಕಾಯದು ಇಂಥದ್ದು ಔಷಧ ತೊಗೊಂಡು ಅಂದ್ರೆ ಅದು ಕಡಿಮೆ ಆಗ್ತದೆ. ಅದಕ್ಕೆ ಕಹಿ ಬೇಕಾಗ್ಯದ. ಒಳಗಡೆ ಏನು ಕಹಿ ಹೆಚ್ಚಾಗ್ಯದಲ್ಲ, ಅದಕ್ಕೆ ಸವಿ ಬೇಕಾಗ್ಯದ. ಆ ಸವಿ ಯಾರಲ್ಲಿ ಐತಿ ಅಂತಂದರೆ, ಶರಣರು ಸಂತರ ಮಾತೇನದಾವ ಅಮೃತದಂಥ ಮಾತುಗಳು, ಆ ಮಾತುಗಳೇ ಅದಕ್ಕೆ ಸವಿ. ಆ ಸವಿಯಾದ ಮಾತುಗಳು ನಮ್ಮ ಮನಸ್ಸಿನಲ್ಲಿರುವಂಥ ಕಹಿಯನ್ನು ನಾಶ ಮಾಡ್ತಾವೆ. ಅವಾಗ ಮನುಷ್ಯ ಆರಾಮಿರ್ತಾನೆ, ಅವಾಗ ಆತ ಸಂತೋಷದಿಂದ ಇರ್ತಾನೆ. ನಾವು ಏನೂ ಬದಲು ಮಾಡಬೇಕಾಗಿಲ್ಲ, ಜೀವನದ ವಿಧಾನವನ್ನು ಬದಲು ಮಾಡಬೇಕು. ನಮ್ಮ ಬದುಕು ಬದಲಾಗಬೇಕಾದ್ರೆ ಏನರ ಬಹಳ ಮಾಡಬೇಕಾಗೈತೆ ಅಂತಿಲ್ಲ, ಜೀವನ ಬದುಕುವ ರೀತಿಯನ್ನು ಬದಲು ಮಾಡಬೇಕು. ಈಗ ನೋಡ್ರಿ, ಬರೀ ಒಂದು ಗೋಧಿ ಅದ, ಗೋಧಿ ಅದನ್ನು ಸ್ವಲ್ಪ ಕುಟ್ಟಿ ಕುದಿಸಿ ಬೆಲ್ಲ ಹಾಕಿದ್ರೆ ಹುಗ್ಗಿ ಆಗ್ತದೆ. ಅದ ಗೋಧಿಯನ್ನು ಸ್ವಲ್ಪ ರವೆ ಮಾಡಿ ಕುದಿಸಿ ಬೆಲ್ಲ ಹಾಕಿದ್ರೆ ಸಜ್ಜಕ್ಕೆ ಆಗ್ತದೆ. ಅದೇ ಗೋಧಿ ಅದಕ್ಕೆ ಒಂದಿಷ್ಟು ಮತ್ತು ಸಕ್ಕರೆ ಹಾಕಿದ್ರೆ ಎಣ್ಣೆಯಾಗಿ ಹುರಿದು ಶಿರಾ ಆಗ್ತದೆ. ಅದೇ ಗೋಧಿ ಅದಕ್ಕೆ ಕುದಿಸಿ ಖಾರ ಹಾಕಿದರೆ ಉಪ್ಪಿಟ್ಟಾಗ್ತದೆ. ಒಂದೇ ಗೋಧಿ. ಅದನ್ನೇ ಸ್ವಲ್ಪ ಬೀಸಿ ಹಿಟ್ಟು ಮಾಡಿ ಚಪಾತಿ ಮಾಡ್ತಾರೆ. ಅದ ಚಪಾತಿಯಾಗ ಸ್ವಲ್ಪ ಹೂರಣ ಹಾಕಿದರೆ ಹೋಳಿಗೆ ಆಗ್ತದೆ. ಗೋಧಿ ಒಂದೇ. ಅದನ್ನೇ ಸ್ವಲ್ಪ ಹೂರಣ ಹಾಕಿ ಸಣ್ಣ ಮಾಡಿ ಕರೆದ್ರೆ ಕಡ್ಗಡಬ ಆಗ್ತದೆ. ಹಾಗೆ ಸುಮ್ಮನೆ ಲಟ್ಟಿಸಿ ಮಾಡಿದ್ವಿ ಅಂದರೆ ಎಲೆಗಡಬ ಆಗ್ತದೆ. ಒಳಗೊಂದಿಷ್ಟು ಮತ್ತು ರವೆ ಸಿಹಿ ತುಂಬಿ ಹಾಕಿದ್ವಿ ಅಂದರೆ ಕರ್ಚಿಕಾಯಿ ಆಗ್ತದೆ. ಗೋಧಿ ಒಂದೇ, ಅದನ್ನು ಮಾಡುವ ರೀತಿ ಬದಲಾಗ್ತದೆ. ಹಾಗೆ ನಮ್ಮ ಬದುಕು ಒಂದೇ, ಅದರೊಳಗೆ ಏನೇನು ಕೂಡಿಸ್ತೀವಿ, ನಾವು ಹೆಂಗೆ ಬದುಕ್ತೀವಿ, ಅದರ ಮೇಲೆ ನಮ್ಮ ಬದುಕಿನ ವಿಧಾನ ನಿಂತಿರ್ತದೆ, ರೀತಿ ನಿಂತಿರ್ತದೆ. ಅದರೊಳಗೆ ಸಕ್ಕರೆ ಕೂಡಿಸಿದ್ವಿ ಅಂದರೆ ಸಿಹಿ ಆಗ್ತದೆ, ಅದರೊಳಗೆ ಕಹಿ ಕೂಡಿಸಿದ್ವಿ ಅಂದರೆ ಕಹಿ ಆಗ್ತದೆ. ಒಂದು ಪದಾರ್ಥ ಎಷ್ಟು 100 ಪದಾರ್ಥಗಳು ಹೆಂಗಾಗ್ತದೆ, ಹಾಗೂ ಒಂದೇ ಬದುಕು ಎಲ್ಲರಿಗೂ ಇದ್ದರೂ ಬೇರೆ ಬೇರೆ ರೂಪಗಳಾಗ್ತವೆ. ಅದಕ್ಕೆ ಸತ್ಸಂಗ ಏನು ಮಾಡ್ತದಂದ್ರೆ, ನಾವು ಏನನ್ನು ಅದರಲ್ಲಿ ತುಂಬಬೇಕಾಗ್ಯದ, ಏನು ಮಾಡಬೇಕಾಗೈತಿ ಅನ್ನೋದನ್ನು ಅದು ನಮಗೆ ಕಲಿಸ್ತದೆ. ಅದಕ್ಕೆ ಅಧ್ಯಾತ್ಮದ ಚಿಂತನೆಯನ್ನು ಮಾಡೋದು. ಅದು ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ತದೆ. ಬಹಳ ಅವಶ್ಯಕತೆ ಅದ ಮನಸ್ಸನ್ನು ಶುದ್ಧಗೊಳಿಸೋದು. ನಾವೆಲ್ಲ ಶ್ರಾವಣ ಬಂತು, ನವರಾತ್ರಿ ಬಂತು, ದೀಪಾವಳಿ ಬಂತು, ಅವಾಗೆಲ್ಲ ಏನು ಮಾಡ್ತೀವಿ, ಈ ಶರೀರವನ್ನು ಶುಚಿ ಮಾಡುವುದನ್ನು ಕಲ್ತೀವಿ. ಬಟ್ಟೆ ಹೊಸವು ತೊಟ್ಕೊಳ್ತೀವಿ, ಶರೀರವನ್ನು ಶುದ್ಧಗೊಳಿಸ್ತೀವಿ. ಅದನ್ನೂ ಮಾಡಲೇಬೇಕು. ಅದರ ಜೊತೆಗೆ ಮನಸ್ಸನ್ನು ಶುದ್ಧಗೊಳಿಸುವಂಥದ್ದು ಬೇಕು. ಕಾಲಿಗೊಂದು ಮುಳ್ಳು ಚುಚ್ಚಿತಂದ್ರೆ ಮುಳ್ಳು ಸಣ್ಣದಿರ್ತದೆ, ಅದರ ತ್ರಾಸು ಭಾಳ ಕೊಡ್ತದೆ. ಈ ಒಂದು ಶರೀರ 100 ಕಿಲೋ ಅದ, ಭಾಳ ಸಶಕ್ತದಾನ. ಆದರೂ ಒಂದು ಸಣ್ಣ ಮುಳ್ಳ ಕಷ್ಟ ಕೊಡಾಕತ್ತೈತಿ, ತಡ್ಕೊಳ್ಳೋದಾಗುವುದಿಲ್ಲ. ಯಾವಾಗ ತೆಗೆದೇನಿ ಅಂತಾನೆ, ಇಷ್ಟು ಸಣ್ಣ ಮುಳ್ಳ. ಇಷ್ಟು ದೊಡ್ಡ ಶರೀರ ಸಣ್ಣ ಮುಳ್ಳು ಚುಚ್ಚಿದ್ರೂ ಸಹಿಸಿಕೊಳ್ಳೋದಿಲ್ಲಲ್ಲ, ಹಂಗೆ ಮನಸ್ಸು ಸಹಿತ, ಮನಸ್ಸಿನಾಗ ಒಂದು ದೋಷ ಇದ್ದರೂ ಸಹಿತ ಆ ಮನುಷ್ಯನಿಗೆ ಸಮಾಧಾನ ಸಿಗೋದಿಲ್ಲ. ಹೇಗೆ ಮುಳ್ಳನ್ನು ಕಾಲಿನಿಂದ ತೆಗೆದೀವಿ ಅಂದರೆ ಆರಾಮ ಅನಿಸ್ತದ,
ಹಾಗೆ ಮನಸ್ಸಿನಾಗಿರುವಂಥ ದೋಷವನ್ನು ತೆಗೆದೀವಿ ಅಂದ್ರೆ ಅವಾಗ ನಿಶ್ಚಿಂತತಾ ಬರ್ತದೆ, ಅವಾಗ ಆರಾಮ ಅನಿಸ್ತದೆ. ಅದನ್ನು ತೆಗೆಯುವಂಥ ಕೆಲಸ ಅಧ್ಯಾತ್ಮ ಮಾಡ್ತದೆ. ಅದು ನಮಗೆ ಕಲಿಸ್ತದೆ. ಮನಸ್ಸಿನಾಗ ಎಷ್ಟು ತುಂಬಿಕೊಂಡಿರ್ತಾನೆ ಮನುಷ್ಯ, ಮನಸ್ಸಿನಲ್ಲಿ ಏನೆಲ್ಲ ತುಂಬಿಕೊಂಡು ನಮಗೆ ಆಗದವ್ರನ್ನ ತುಂಬೇವಿ, ಆಗುವಂಥವ್ರನ್ನ ತುಂಬೇವಿ. ಅದೆಲ್ಲ ಮಾಡೋದು ಯಾವುದು? ಮನಸ್ಸೇ ಮಾಡ್ತದೆ. ಹಾಗೆ ನೋಡಿದರೆ ಯಾರು ಕೆಟ್ಟವರಿಲ್ಲ. ಒಬ್ಬರು ಒಂದು ಸಂಶೋಧನೆಯನ್ನು ಮಾಡಿದರು. ಹೀಗೆ ಒಂದು ಊರಿಗೆ ಹೋದರು ಅವರು. ಆ ಊರಿನಲ್ಲಿ ಒಂದು 15 ಜನರನ್ನು ಕೂಡಿಸಿದರು. ಅವರೆಲ್ಲ ಊರಿನಲ್ಲಿರೋರು 15 ಜನ ಬಂದರು. ಅವರಿಗೆ ಇವರು ಒಂದು ಚೀಟಿ ಕೊಟ್ಟರು ಕೈಯಾಗ. ಆ ಚೀಟಿ ಕೊಟ್ಟು ಹೇಳಿದರು, ನೀವೇನು 15 ಜನ ಅದರಲ್ಲ, ನೀವು ಒಂದು ಕೆಲಸ ಮಾಡಬೇಕು. ಏನು ಅಂದ್ರೆ, ಈ 15 ಜನರಾಗ ನಿಮಗೆ ಆಗಿ ಬರೋದಿಲ್ಲ ಅವ್ರ ಹೆಸರು ಬರಿಬೇಕು ಅಂತ ಹೇಳಿದರು. ಬರೆದು ನನಗೆ ಕೊಡಬೇಕು. ಒಬ್ಬರು ಬರೆದ್ರು, ಒಬ್ಬರು ಹೆಸರು ಬರೆದ್ರು, ಇಂಥವ್ರು ನನಗೆ ಆಗಿ ಬರೋದಿಲ್ಲ, ಅವ್ರು ಕಂಡ್ರೆ ನಮಗೆ ಆಗೋದಿಲ್ಲ, ನಮಗೆ ಭಾಳ ಕಾಡ್ಯಾರ ಅವರು. ಒಬ್ಬರದು ಬರದ, ಒಬ್ಬ ಹೆಸರ, ಮತ್ತೊಬ್ಬ ಇಬ್ಬರದು ಬರದ. ಹೀಗೆ ಎಲ್ಲರೂ ಬರೆದ್ರಲ್ಲ. ಒಬ್ಬ 13 ಜನರ ಹೆಸರು ಬರೆದಿದ್ದ. ಉಳಿದವರೆಲ್ಲರೂ 1, 2 ಬರೆದಿದ್ರು. ಒಬ್ಬ 13 ಜನರ ಹೆಸರು, ನನಗೆ ಇವ್ರದ್ದೆಲ್ಲ ತ್ರಾಸೈತಿ, ಇವ್ರು ಯಾರೂ ನನಗೆ ಆಗಿ ಬರೋದಿಲ್ಲ ಅಂತ ಬರೆದಿದ್ದರು. ಅವೇನು ಹೆಸರು ಬರೆಸಿದ್ದಲ್ಲ, ಆ ಮನುಷ್ಯ ನೋಡಿದ ಕೊನೆಗೆ ಎಲ್ಲರೂ 1, 2 ಹೆಸರು ಬರೆಸಿದ್ರಲ್ಲ, ಆನಂತರ ಯಾರು 13 ಜನರ ಹೆಸರು ಬರೆದಿದ್ದಲ್ಲ, ಆ ಮನುಷ್ಯಂದನೇ ಎಲ್ಲರದ ಲಿಸ್ಟ್ದೊಳಗೆ ಹೆಸರು, ಚೀಟ್ಯಾಗ ಹೆಸರು ಇತ್ತಂತ. ಎಲ್ಲರೂ 1 ಬರೆದಿದ್ರಲ್ಲ, ಆ 1 ಬರೆದಿದ್ರ ಅವರಲ್ಲಿ ಯಾರ ಹೆಸರಿತ್ತು ಅಂದ್ರೆ 13 ಜನರದ್ದು ಯಾರು ಬರೆದಿದ್ದ ಅವನದೇ ಹೆಸರು. 1 ಬರೆದವ್ರದ್ದು, 2 ಬರೆದವ್ರದ್ದು ಎಲ್ಲರೂ ಬರೆದಿರಲಿಲ್ಲ. ನನಗೆ ಎಲ್ಲರೂ ಆಗುವುದಿಲ್ಲ ಅಂತ ಏನು ಅಂತಿದ್ದಲ್ಲ, ಅವನದ ಎಲ್ಲರ ಕಡೆ ಹೆಸರು ಬಂದಿತ್ತು. ಹಾಗೆ ನಮ್ಮದು ಈ ಜಗತ್ತಿನಾಗ ಏನದ ಅಂತಂದ್ರೆ, ನಮಗೇನು ಅದು ಕಾಡ್ತದ, ಇದು ತ್ರಾಸು ಕೊಡ್ತದ ಅಂತೀವಲ್ಲ, ನಮ್ಮ ಮನಸ್ಸೇ ನಮಗೆ ತ್ರಾಸು ಕೊಡ್ತದೆ. ಅದೇ ನಮ್ಮನ್ನು ಕಾಡುವುದು. ನಮಗೆ ಭಯ ಆಗ್ತದೆ, ಚಿಂತೆ ಆಗ್ತದೆ, ಹತಾಶೆ ಆಗ್ತದೆ, ದುಃಖ ಆಗ್ತದೆ. ಅದಕ್ಕೆಲ್ಲ ಏನು ಕಾರಣ ಅದ? ನಮ್ಮ ಮನಸ್ಸದು. ಇಲ್ಲಿಂದ ವಿಜಯಪುರಕ್ಕೆ ಮನುಷ್ಯ ಹೊಂಟಂದ್ರೆ ಬಸ್ಸಿಗೆ ಅವ ಟಿಕೆಟ್ ತೆಗೆಸಿದ್ದ ಅಂದರೆ ನಿಶ್ಚಿಂತವಾಗಿ ಕೂಡ್ತಾನೆ ವಿಜಯಪುರ ಬರೋ ತನಕ. ಏನು ಟಿಕೆಟ್ ತೆಗೆಸಲಾರ್ದ ಹಂಗೆ ಹೊಂಟಿದ್ದಂದ್ರೆ ಮನುಷ್ಯ ಅವ ಆರಾಮ್ ಕೂಡುವುದಿಲ್ಲ. ಯಾವಾಗ ಚಕ್ಕರ್ ಬಂದಾನೋ ಹಿಡ್ದಾನೋ, ಬಸ್ ನಿಂತಂದ್ರೆ ಇವಂದೇ ಚಿಂತೆ ಆಗ್ತದೆ. ಯಾರು ಇಳಿಯವ್ರು ಅದಾರೋ, ಏನು ಹತ್ತವ್ರು ಅದಾರೋ, ಯಾರು ಬಂದಾರೋ. ಎಲ್ಲಿ ತನ ಅವನಿಗೆ ಆರಾಮಾಗೋದಿಲ್ಲ ಅಂದರೆ ವಿಜಯಪುರದಾಗ ಇಳಿಯೋ ತನಕನೂ ಆರಾಮಿಲ್ಲ. ಬರೀ ಇದು 100 ರೂಪಾಯಿ ಟಿಕೆಟ್ ತೆಗೆಸಲಾರ್ದ ಮನುಷ್ಯ ಇಷ್ಟು ಭಯಭೀತನಾಗ್ಯಾನ. ಇನ್ನು ನಾವು ಯಾರ್ಯಾರದೋ ಹೊಲ ಹೊಡೆದೇವಿ, ಯಾರ್ಯಾರದೋ ಮನೆ ಹೊಡೆದೇವಿ, ಎಷ್ಟೆಷ್ಟೋ ಕಮಿಷನ್ ಹೊಡೆದಾರ. ಅವ್ರು ಹೆಂಗೆ ನಿಶ್ಚಿಂತವಾಗಿ ಇರಾಕ ಬರ್ತದೆ ಹೇಳ್ರಿ ನೋಡೋಣ. ಹೆಂಗೆ 100 ರೂಪಾಯಿ ಟಿಕೆಟ್ ಸಗಸಲಾರ್ದ ಮನುಷ್ಯ ಬಸ್ಸಿನಿಂದ ಇಳಿಯೋ ತನಕ ಹೆಂಗೆ ಸಮಾಧಾನದಿಂದ ಇರುವುದಿಲ್ಲ, ಹಾಗೆ ನಾವು ನಮ್ಮ ಮನಸ್ಸಾಕ್ಷಿಯಾಗಿ ಮಾಡಲಾರ್ದಂಥ ಈ ಮನುಷ್ಯ ಏನದಾನ, ಅವ ಈ ಜೀವನ ಮುಗಿಯೋ ತನಕನೂ ನಿಶ್ಚಿಂತ ಇರಾಕ ಸಾಧ್ಯ ಇಲ್ಲ. ಭಯ ಯಾವಾಗ ಬಂದಾರೋ, ಎಲ್ಲಿದ್ರೂ ನಿಶ್ಚಿಂತತಾ ಇಲ್ಲ, ಎಲ್ಲಿದ್ದರೂ ಅವನಿಗೆ ಹತಾಶೆ ಇರ್ತದೆ. ಅದಕ್ಕಾಗಿ ನಮ್ಮ ಮನಸ್ಸನ್ನು ನಾವು ಅದನ್ನು ಸ್ವಲ್ಪ ಶುದ್ಧಗೊಳಿಸೋದು.
ಅದೇ ಒಂದು ಸಾಧನ. ಅದು ಯೋಗ ಅಂತಂದರೆ ಏನು? ಬಹಳ ಜನ ಹೇಳ್ತಾರೆ, ನಾವು ಒಂದು ತಿಂಗಳ ತನಕ ನೀರು ಬಿಟ್ಟೀವಿ, ಒಂದು ತಿಂಗಳವರೆಗೆ ಅನ್ನ ಉಣ್ಣಲಿಲ್ಲ, ಇಷ್ಟು ಹೇಳಿದರೆ ಇನ್ನೂ ಚಲೋ, ಒಂದು ತಿಂಗಳ ತನಕ ನಾವು ಗಾಳಿ ತೆಗೆದುಕೊಳ್ಳಲಿಲ್ಲ ಅಂತ ಹೇಳಿದ್ರು. ಅದನ್ನು ಎಲ್ಲರೂ ಬರೆದದ್ದು, ಟಿ ವಿಯಲ್ಲಿ ಹೇಳಿದ್ದೇ ಹೇಳಿದ್ದು. ಪಾಪ ಅವ್ರಿಗೆ ಪೇಪರ್ದವ್ರಿಗೆ ಏನು ಗೊತ್ತು? ಅವ್ರು ಏನು ಯೋಗಿಗಳು ಏನವರು? ಯೋಗ ಅಂದರೆ ಮೂಗು ಬಂದ್ ಮಾಡ್ಕೊಳ್ಳೋದು ಯೋಗ ಅಲ್ಲ. ನೀರು ಬಿಡುವುದು, ಅನ್ನ ಬಿಡುವುದು ಯೋಗ ಅಲ್ಲ. ಯೋಗ ಅಂದರೆ ಏನು ಹೇಳಿದರು ಅವರು? ಯೋಗ ಚಿತ್ತವೃತ್ತಿ ನಿರೋಧ. ಇದನ್ನು ಪತಂಜಲಿ ಮಹರ್ಷಿಗಳು ಹೇಳಿದರು. ಅವರೇ ಎಲ್ಲ ಯೋಗದ ಆಧಾರ. ಯೋಗ ಅಂದ್ರೆ ಚಿತ್ತವೃತ್ತಿ ನಿರೋಧ, ಮನಸ್ಸನ್ನು ನಿರೋಧ ಮಾಡುವುದು, ಮನಸ್ಸನ್ನು ಶುದ್ಧ ಮಾಡುವುದು, ಅದು ಯೋಗ. ಮನಸ್ಸನ್ನು ಶಾಂತ ಮಾಡುವುದು, ಅದು ಯೋಗ. ಈಗ ನೋಡ್ರಿ, ಮಲಗಿರ್ತೀವಿ ನಿದ್ರ್ಯಾಗ, ಅವಾಗ ಏನಿರುವುದಿಲ್ಲ. ಅವಾಗ ನಾ ಸ್ತ್ರೀ ಅಂತಿಲ್ಲ, ಪುರುಷ ಅಂತಿಲ್ಲ, ಬಡವಂತಿಲ್ಲ, ಶ್ರೀಮಂತಂತಿಲ್ಲ. ಆದರೂ ಉಸಿರಾಟ ಅದ, ಹೃದಯ ಕೆಲಸ ಮಾಡ್ತಾದ, ಮೆದುಳು ಕೆಲಸ ಮಾಡ್ತಾದ, ಶರೀರ ಎಲ್ಲ ಅದ. ಅದರ ಮನಸ್ಸು ಮೌನ ಆಗ್ಯದಲ್ಲ, ಅದು ನಿದ್ರಾಯೇವ ಸಮಾಧಿ. ಅದು ಹೆಂಗೆ ಒಂದು ಉದಾಹರಣೆ ಅದ, ಹಂಗೆ ಜೀವನದಲ್ಲಿನೂ ಸಹಿತ ಎಲ್ಲ ಶರೀರ ಇರಲಿ, ಎಲ್ಲನೂ ಇರಲಿ, ಮನಸ್ಸು ಅದರ ಜೋಡಿ ಸಮಾಧಾನ ಆಗಿರಬೇಕು, ಅದು ಯೋಗ. ಉಸಿರನ್ನು ಎಷ್ಟೊತ್ತು ಹಿಡಿಲಿಕ್ಕೆ ಸಾಧ್ಯ ಅದ? ಅದು ಎಂದು ನಾವು ಈ ಜಗತ್ತಿಗೆ ಹೊರಗೆ ಬಂದೇವಿ, ಉಸಿರು ತೆಗೆದುಕೊಳ್ಳುವುದು, ಉಸಿರು ಬಿಡುವುದು, ಇದು ಇರುವುದೇ. ಉಸಿರು ಹೊರಗೆ ಹೋದದ್ದು ಹೊರಗೆ ಹೋಯ್ತು, ಹೊಳ್ಳಿ ಬರಲಿಲ್ಲ ಅಂದ್ರೆ ಮುಗಿತಲ್ಲ ಅವಂದು. ಅದು ಅಲ್ಲ, ಮನಸ್ಸನ್ನು ಶುದ್ಧಗೊಳಿಸುವುದು. ಮತ್ತು ದುಃಖ ನಾವು ಕಡಿಮೆ ಮಾಡ್ಕೊಳ್ಬೇಕಂತೀವಲ್ಲ, ನಾವೆಲ್ಲರೂ ಸಾಧನೆ ಮಾಡ್ತೀವಿ, ಶಾಸ್ತ್ರಗಳನ್ನು ಓದ್ತೀವಿ. ಶಾಸ್ತ್ರದಲ್ಲಿನೂ ಹೇಳಿದರೆ ಏನು ಮಾಡ್ಕೊಳ್ಬೇಕು ಅಂದರೆ ಆತ್ಯಂತಿಕ ದುಃಖ ನಿವೃತ್ತಿ. ಈ ಸಾಧನೆಯ ಉದ್ದೇಶ ಏನು ಅಂದರೆ ಆತ್ಯಂತಿಕವಾಗಿ ದುಃಖವನ್ನು ಕಳ್ಕೊಳ್ಳೋದೇ ಸಾಧನೆ. ನನಗೆ ಒಟ್ಟೆ ದುಃಖ ಆಗಬಾರ್ದು ಅಂತಂತೀವಿ. ಅಂದರೆ ಹಂಗಂದ್ರೆ ಏನು ಅದರ ಅರ್ಥ? ಏನು ಮಷೀನ್ ಆಗೋದದ ಏನು? ಏನೂ ದುಃಖ ಆಗಬಾರ್ದು. ಉಂಡ್ರೂ ಸಂತೋಷ ಇಲ್ಲ, ಬಿಟ್ರೂ ಏನೂ ಇಲ್ಲ, ಏನೂ ಆಗಲಾರ್ದ ಮಷೀನ್ ಆಗ್ತಾನೆ ಏನು? ಅಲ್ಲಿ ಅವ್ರು ಏನು ಹೇಳ್ತಾರೋ ಅಂದ್ರೆ, ಈ ದುಃಖ ಈ ಸುಖ ಅನ್ನೋದಲ್ಲ, ಇವು ಎಲ್ಲನೂ ಭ್ರಾಂತಿನೇ ಅದಾವ. ಸುಖ ಅನ್ನೋದು ಇದು ಭ್ರಾಂತಿ ಅದ, ದುಃಖ ಅನ್ನೋದೂ ಭ್ರಾಂತಿ ಅದ. ಹೀಗೆ ನಿಮ್ಮನ್ನು ನೋಡ್ತೀವಿ, ನಮಗದು ಇರಲಿಲ್ಲ ಅಂದ್ರೆ ಅದು ಸುಖ ಅಂತೀವಿ, ಅದಕ್ಕೆ ದುಃಖರೇ ಅಂತೀವಿ, ಭ್ರಾಂತಿ ಅದ. ಅದು ಹೇಗೆ ದೂರಿನಿಂದ ಬಿಸಿಲಿನಾಗ ನೋಡಿದ್ರೆ ನೀರು ಹರಿದಂಗೆ ಕಾಣ್ತದೆ, ನೀರು ಇರುವುದಿಲ್ಲ. ಹಾಗೆ ಇವು ಎಲ್ಲ ವಸ್ತುಗಳು ಏನೇನು ನಾವು ಅನುಭವಿಸ್ತೀವಿ, ಇವೆಲ್ಲನೂ ಭ್ರಾಂತಿನೇ ಅದಾವು. ಮನುಷ್ಯನ ಮೂಲ ಸ್ವರೂಪ ಏನು ಅಂದರೆ ಅದು ಆನಂದದ, ಅದು ಒಂದು ಸ್ಥಿತಿ ಅದ. ಅದನ್ನು ಬರೀ ತಿಳ್ಕೊಳ್ಬೇಕು. ಜೀವನ ಇರೋ ತನಕ ಇವು ಇಷ್ಟಿರೋದೇ, ಹೆಚ್ಚು ಕಡಿಮೆ ಸುಖ ದುಃಖ ಇರುವುದನೇ, ಹಗಲ ರಾತ್ರಿ ಇರುವುದನೇ. ಆದರೆ ನನ್ನ ಮೂಲ ಸ್ವರೂಪ ಏನೈತಿ ಅಂದರೆ ನಾನು ಆನಂದ ಸ್ವರೂಪ ಅದನಿ ಅಂತ, ಅದು ಮೂಲ. ಅದನ್ನು ಅರಿತುಕೊಳ್ಬೇಕು. ಹೊರಗಡೆ ನಾವು ಎಲ್ಲವನ್ನು ಅನುಭವಿಸಲೇಬೇಕಾಗ್ತದೆ. ಇನ್ನು ಮನಸ್ಸಿನಲ್ಲಿ ಸ್ವಲ್ಪ ಪರಿವರ್ತನೆ ಬರಬೇಕು. ಒಬ್ಬರು ಸನ್ಯಾಸಿಗಳಿದ್ದರು, ಅವ್ರದ್ದೆಲ್ಲ ಬಹಳಷ್ಟು ಹೆಸರಿತ್ತು. ಅವರ ಹತ್ತಿರ ಒಂದು ಸಲ ಒಬ್ಬ ಮನುಷ್ಯ ಬಂದ.
ಆ ಬಂದ ಮನುಷ್ಯ ಸಂಸಾರದಾಗ ಭಾಳ ಬೆಂದಿದ್ದ, ಭಾಳ ಕಷ್ಟನ ಅನುಭವಿಸಿದ್ದ. ಅವನಿಗೆ ಈ ಸಂಸಾರದಾಗ ಏನೂ ಇಲ್ಲಪ್ಪ, ಇನ್ನು ನಾನೂ ಸನ್ಯಾಸಿ ಆಗಬೇಕಂತ ಬಂದಿದ್ದ. ಈ ಸನ್ಯಾಸಿಗಳಿಗೆ ಉದ್ದಾಗಿ ನಮಸ್ಕಾರ ಮಾಡಿ ಹೇಳಿದ, ನಾನೀಗ ಸಂಸಾರದಲ್ಲಿ ತಿಳ್ಕೊಂಡೆ, ಈ ಸಂಸಾರದಾಗ ಏನೂ ಇಲ್ಲ, ನೀವೇನು ಕಾವಿ ಹಾಕ್ಕೊಂಡ್ರಿ ಆ ಬಟ್ಟೆನ ನನಗೂ ಕೊಟ್ಟು ಬಿಡ್ರಿ, ನಾನು ಸನ್ಯಾಸಿ ಆಗ್ತೀನಿ ಅಂತಂದ. ಅವರೇನು ಸನ್ಯಾಸಿಗಳಿದ್ರಲ್ಲ, ಅವರಂದರು, ಆಯಿತು, ಭಾಳ ಚಲೋ ಆಯಿತು, ನಿನಗೆ ನಾನು ನನ್ನ ಬೈ ಮೇಲೆ ಕಾವಿ ಬಟ್ಟೆ ಕೊಡ್ತೀನಿ, ಹಾಕ್ಕೊಳ್ವಿ ಅಂತ. ಆದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಗೆ ಉತ್ತರ ಕೊಡಬೇಕು ನೀನು, ಅಂದರೆ ನಿನಗೆ ಬಟ್ಟೆ ಕೊಡ್ತೀನಿ ಅಂತ. ಕೇಳ್ರಿ ಅಂತಂದ ಇವ. ಅವಾಗ ಅವ್ರು ಹೇಳಿದರು, ನೋಡು, ಒಬ್ಬ ಹೆಣ್ಮಗಳದಾಳ, ಆ ಹೆಣ್ಮಗಳಿಗೆ ಪುರುಷರ ವಸ್ತ್ರ ಹಾಕಿದ್ರೆ, ಪುರುಷರ ಬಟ್ಟೆ ತೊಡಿಸಿದ್ರೆ ಆಕೆ ಪುರುಷಳಾಗ್ತಾಳೇನು? ಇನ್ನೊಬ್ಬ ಪುರುಷ ಅದಾನ, ಆ ಪುರುಷನಿಗೆ ಹೆಣ್ಮಗಳು ಬಟ್ಟೆ ಹಾಕಿಸಿದ್ರೆ ಆ ಪುರುಷ ಸ್ತ್ರೀ ಆಗ್ತಾಳೇನು? ಅವಾಗ ಅವ ಹೇಳಿದ, ಅದೆಂಗೆ ಆಗ್ತಾರ, ಮ್ಯಾಲ ಆಗ್ಬೋದು, ಮ್ಯಾಲ ಪುರುಷರಂಗೆ ಕಾಣ್ಬೋದು, ಅದರ ಒಳಗೆ ಅವರು ಸ್ತ್ರೀಯರೇ ಇರ್ತಾರೆ. ಮ್ಯಾಲ ಸ್ತ್ರೀಯರಾಗಿ ಕಾಣ್ಬೋದು, ಒಳಗೆ ಅವರು ಪುರುಷರೇ ಇರ್ತಾರೆ. ಅವಾಗ ಅವರು ಹೇಳಿದರು, ಸಾಧುಗಳು, ನೋಡು, ಈ ಜಗತ್ತಿನಾಗ ಇಷ್ಟು ಅಸಮಾಧಾನ ಯಾಕೈತಿ ಅಂತಂದ್ರೆ, ಮನಸ್ಸು ಬಿಟ್ಟು ಬರೀ ಹೊರಗೆ ಬಟ್ಟೆ ಬದಲಾ ಮಾಡ್ಬೇಕಂತ ತಿಳ್ಕೊಂಡಾರ. ಹೊರಗೆ ನಾವು ಶ್ರೀಮಂತರ ಬಟ್ಟೆ ಹಾಕ್ಕೊಂಡಿವಿ, ದೊಡ್ಡ ಮನೆ ಮಾಡಿದೀವಿ, ಗಾಡಿ ತಂದೀವಿ, ಶ್ರೀಮಂತರಂತ ಅನಿಸ್ಕೊಂಡಿವಿ ಹೊರಗೆ. ಆದರೆ ಒಳಗೆ ಮನಸ್ಸು ಬಡವಾಗ್ಯದ, ಅದಕ್ಕೆ ಅವ ಒಳಗೆ ಬಡವನೇ ಇರುವವ ಯಾವಾಗಲೂ. ಯಾಕೆಂದ್ರೆ ಒಳಗೆ ಬಡತನ ಅದ, ಒಳಗೆ ಸಣ್ಣತನ ಅದ. ಹೊರಗೆ ಹಿರಿಯರ ಬಟ್ಟೆ ಹಾಕ್ಕೊಂಡ, ಭಾಳ ಗೌರವ ಸಿಗ್ತದ, ಸನ್ಮಾನ ಸಿಗ್ತದಂತ ಹೊರಗೆ ದೊಡ್ಡ ಚಲೋ ಬಟ್ಟೆ ಹಾಕ್ಕೊಂಡ. ಆದರೆ ಒಳಗೆ ಮನಸ್ಸು ಸಣ್ಣದದ, ಅವನಿಗೆ ಹಿರಿಯ ಆಗಕ್ಕೆ ಬರುವುದಿಲ್ಲ. ಒಳಗೆ ಮನಸ್ಸು ಬಡವದ, ಹೊರಗೆ ಎಷ್ಟೇ ಬೆಲೆ ಬಾಳುವಂಥ ವಸ್ತ್ರ ಹಾಕ್ಕೊಂಡ್ರೆ ಅವನು ಶ್ರೀಮಂತ ಆಗೋದಿಲ್ಲ, ಖರೇ ಶ್ರೀಮಂತ. ಅದಕ್ಕೆ ನೀನು ಮೊದಲು ಏನು ಮಾಡು ಅಂದರೆ, ಸ್ವಲ್ಪ ದಿವಸಗಳ ಕಾಲ ಇದ್ದು ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಸಾಧನೆಯನ್ನು ಮಾಡ್ಕೊ. ಬಟ್ಟೆ ಏನು ಬರೀ ಹೊರಗೆ ಜನರಿಗೆ ತೋರ್ಸಾಕದ, ಅದನ್ನು ಸುಲಭ ಮಾಡೋದು ಭಾಳ ಸುಲಭ ಅದು. ಆದರೆ ಒಳಗಡೆ ಮನಸ್ಸಿನಲ್ಲಿ ಪರಿವರ್ತನೆ ಆಗಬೇಕಾಗ್ಯದ. ನಮ್ಮ ಮನೆಗಳನ್ನು ಸುಂದರಗೊಳಿಸುವುದು, ನಮ್ಮ ಜೀವನವನ್ನು ಸುಂದರಗೊಳಿಸುವುದು ಈ ನಮ್ಮ ಹೊರಗಿನ ಬಟ್ಟೆ ಬರೀ ಇವುಗಳಲ್ಲ. ನಮ್ಮ ಮನಸ್ಸನ್ನು ನಾವು ಸರಿಯಾಗಿ ಗೊಳಿಸ್ಕೊಳ್ಬೇಕು. ಅದಕ್ಕಾಗಿಯೇ ಇರುವುದು ಈ ಅಧ್ಯಾತ್ಮ ಸಾಧನೆ, ಅದಕ್ಕಾಗಿಯೇ ಇರುವುದು ಅಧ್ಯಾತ್ಮ ಸಾಧನೆ. ನಾವು ಹೊರಗಡೆ ಎಲ್ಲ ತಿಳ್ಕೊಳ್ಬಹುದು, ಏನೇನೋ ಸಾಧನೆ ಮಾಡಬಹುದು, ಆದರೆ ಮನಸ್ಸದಲ್ಲ. ಆದ್ದರಿಂದ ನಮ್ಮ ಹಿಂದಿನ ಋಷಿ ಮುನಿಗಳು, ಸಂತರು, ಶರಣರು ಏನು ಮಾಡಿದರು ಅಂದರೆ, ಆ ಮನಸ್ಸಿಗೆ ಒಂದು ಸಾಧನೆ, ಅದಕ್ಕೊಂದು ಅಧ್ಯಾತ್ಮ ಅಂತ ಕರೆದರು. ಹೆಂಗೆ ಈ ಶರೀರದೊಳಗೆ ರೋಗಗಳು ಬಂದು ಅಂದ್ರೆ ಅದನ್ನು ಡಿಟಾಕ್ಸ್ ಮಾಡಲಿಕ್ಕೆ, ಬಾಡಿ ಡಿಟಾಕ್ಸ್ ಮಾಡಲಿಕ್ಕೆ ಸಾಧನಗಳದಾವೆ. ಇದರಲ್ಲಿರುವಂಥ ವಿಷಜಂತುಗಳನ್ನು ತೆಗೆದು ಹಾಕುವ ಸಾಧನಗಳದಾವೆ. ಅದಕ್ಕೆಲ್ಲ ಔಷಧ ಅದ, ಮೆಡಿಸಿನ್ ಅದ. ಬಾಡಿಯಲ್ಲಿರುವಂಥ ಜೀವ ಜಂತುಗಳನ್ನು ಅಂದ್ರೆ ತ್ರಾಸು ಕೊಡುವಂಥ ವಿಷಕಾರಿ ಜಂತುಗಳನ್ನು ತೆಗೆದು ಹಾಕುವುದು ಅದು ಬಾಡಿ ಡಿಟಾಕ್ಷನ್. ಇನ್ನು ಮನಸ್ಸಿನಾಗಿರುವಂಥ ವಿಷಜಂತುಗಳನ್ನು ತೆಗೆದು ಹಾಕುವುದು ಅದು ಮೈಂಡ್ ಡಿಟಾಕ್ಷನ್. ಆ ಮೈಂಡನ್ನು ಶುದ್ಧಗೊಳಿಸುವಂಥ, ಮನಸ್ಸನ್ನು ಶುದ್ಧಗೊಳಿಸುವಂಥ ಸಾಧನ ಏನು ಅಂದ್ರೆ ಅಧ್ಯಾತ್ಮ. ಅದು ಅಧ್ಯಾತ್ಮ ಮಾಡ್ತದೆ. ಅದಕ್ಕೆ ಇಲ್ಲಿ ನಾವೆಲ್ಲರೂ ಬೆಳಗ್ಗೆ ಕೂಡೋದು,
ನೀವೆಲ್ಲರೂ ಎಷ್ಟು ಬೇಗ ಎಷ್ಟು ಉತ್ಸಾಹದಿಂದ ಬಂದರೆ ಬೇಕು. ಮನುಷ್ಯನಿಗೆ ಉತ್ಸಾಹಿಯಾಗಿರಬೇಕು. ಜೀವನ ಅಂದ್ರೆ ನಿರುತ್ಸಾಹಿಯಾಗಿರುವುದಲ್ಲ, ಎಲ್ಲ ಇರುವುದನ್ನೇ. ಒಂದು ಸಲ ಲಾಭ ಹಾನಿ ಕಷ್ಟ ನಷ್ಟಗಳು ಎಲ್ಲ ಇರ್ತಾವೆ. ಒಂದು ಸಲ ಮಳೆ ಹೆಚ್ಚಾಗ್ತದೆ, ಒಂದು ಸಲ ಸ್ವಲ್ಪ ಕಡಿಮೆ ಆಗ್ತದೆ. ಅದು ಇದು ಜಗತ್ತು ದೇವಂದಿದೆ, ನಮ್ಮದಲ್ಲ. ಸಾವಿರಾರು ವರ್ಷಗಳಿಂದ ಅನ್ನ ಕೊಟ್ಕೊಂತ ಬಂದದ, ನಮಗೀಗ ಕೊಡುವುದಿಲ್ಲ ಏನು? ನಿರಾಶೆ ಆಗಬಾರ್ದು ಮನುಷ್ಯ. ನೋಡ್ರ ಪಕ್ಷಿ ಪ್ರಾಣಿಗಳಿಗೆ ಏನದ ಅವಕ್ಕ? ನಮಗೆ ಯಾರೇ ಮಳೆ ಆಗಲಿಲ್ಲ ಅಂದ್ರೆ ಮತ್ತೇನರ ಸ್ವಲ್ಪ ಸಹಾಯರ ಕೊಡ್ತಾರೆ. ಮಳೆ ಆಗಲಿಲ್ಲ ಅಂದ್ರೆ ಬೆಳೆ ಹಾನಿ ಆಯ್ತಂದ್ರೆ ಅದ್ರದ್ದು ಪರಿಹಾರ ಕೊಡ್ತಾರೆ. ಮತ್ತೇನರ ಆಯಿತು ಅಂದ್ರೆ ಅದ್ರ ಪರಿಹಾರ ಕೊಡ್ತಾರೆ. ಆದ್ರೆ ಪಕ್ಷಿಗಳಿಗೆ ಯಾರ್ಯಾರು ಪರಿಹಾರ ಕೊಟ್ಟಾರೇನು? ಅವು ಯಾರಿಗೂ ಕೇಳಿಲ್ಲ. ಒಂದು ದಿವಸರೇ ಯಾರಿಗಾರ ಹೋಗಿ ತಕರಾರು ಮಾಡ್ಯಾವೇನು? ಯಾರಿಗೂ ಮಾಡಿಲ್ಲ. ಅವಕ್ಕೆ ಏನೂ ಇಲ್ಲ. ಅವು ಯಾಕೆ ಹಾಗದಾವು ಅಂದ್ರೆ ಈ ಮನುಷ್ಯ ಏನಂತ ತಿಳ್ಕೊಂಡಾನ, ಎಲ್ಲನೂ ನನ್ನ ಇಚ್ಛೆ ಅಂತಲೇ ಜಗತ್ತು ನಡೀಲಿ ಅಂತ ನಾವು ತಿಳ್ಕೊಳ್ತೀವಿ, ಅದಕ್ಕೆ ಬಳಲ್ತೀವಿ. ಅವೆಲ್ಲ ಜೀವಿಗಳು ಹೆಂಗದಾವು ಅಂದ್ರೆ ಇದು ಭಗವಂತನ ಇಚ್ಛೆಯಿಂದ ನಡೆದದ ಜಗತ್ತ, ಹೆಂಗೆ ನಡೀತದ ನಡೀಲಿ ಅಂತ ಅವು ತಿಳ್ಕೊಂಡಾವು. ಅವು ಆರಾಮದಾವು. ನಮ್ಮ ಇಚ್ಛೆ ಅಂತಲೇ ಆಗಲಿ ಅಂದರೆ ತ್ರಾಸಾಗ್ತದ. ಇದೆಲ್ಲ ನಿಸರ್ಗದ ಇಚ್ಛೆ ಅಂತ ನಡೀಲಿ ಅಂತಂದು ತ್ರಾಸಿಲ್ಲ, ಆರಾಮಿರ್ತದೆ. ಉತ್ಸಾಹಿಯಾಗಿರೋದು, ಅದಕ್ಕೆ ಇವೆಲ್ಲ ಹಬ್ಬನೂ ಮಾಡಿರೋದು. ಪಂಚಮಿ ಅಂದರೆ ಏನು? ಪಂಚಮಿ ಅಂದ್ರೆ ಯಾರನ್ನೂ ಊಟಕ್ಕೆ ಕರಿಲಾರ್ದ, ಏನೂ ಮನ್ಯಾಗ ಅಡುಗೆ ಮಾಡಲಾರ್ದ ಇರೋದು ಪಂಚಮಿ. ಏನದು ಪಂಚಮಿ ಅಂದ್ರೆ ಮಸ್ತ್ ಪೈಕಿ ಎಲ್ಲ ಮಾಡೋದು. ಅಂದರೆ ಏನರ ಮತ್ತು ಹೊರಗಿಂದ ಬಜಾರದಿಂದ ತರೋದಲ್ಲ, ಮನ್ಯಾಗ ಏನಿರ್ತದೆ ಅದರಿಂದನೇ. ಮನ್ಯಾಗ ಹಿಟ್ಟಿತ್ತಂದ್ರೆ ಹಿಟ್ಟಿನ ಉಂಡಿನ ಮಾಡೋದು. ನೋಡ್ರಿ ಅವ್ರು ಏನು ಮಾಡ್ಯಾರ, ಹಿಟ್ಟಿನ ಉಂಡಿ ಮತ್ತು ಅಳ್ಳ, ಎದುರು ಜ್ವಾಳದ ಅಳ್ಳ, ಏನಿಲ್ಲ ಅವೇ ಅಳ್ಳ. ಅವುಗಳನ್ನೇ ಎಲ್ಲ ಸಿಹಿ ಪದಾರ್ಥಗಳನ್ನು ತಯಾರು ಮಾಡೋದು, ಬಂಧು ಬಾಂಧವ್ರನ್ನೆಲ್ಲರನ್ನು ಕರೆಯೋದು, ನಿಮ್ಮಲ್ಲಿ ತಯಾರು ಮಾಡಿದ್ದನ್ನು ಅವ್ರಿಗೊಂದಿಷ್ಟು ಕೊಡೋದು, ಅವರು ನಿಮಗೆ ಕೊಡ್ತಾರೆ, ಸಂತೋಷ ಪಡೋದು. ಇದಕ್ಕೆ ಪಂಚಮಿ. ಆನಂತರ ಒಂದು ಜೋಕಾಲಿ. ಅದು ಜೋಕಾಲಿ ಹೇಳ್ತದ, ಅದು ಎಲ್ಲರಿಗೂ ಸಮಯ ಬರ್ತದೆ. ಕೆಳಗಿದ್ದವ್ರು ಮ್ಯಾಲೆ ಬರ್ತಾರೆ, ಮ್ಯಾಲಿದ್ದವ್ರು ಕೆಳಗೆ ಬರ್ತಾರೆ. ಜೀವನ ಅಂದ್ರೇ ಜೋಕಾಲಿ ಅದ. ಮ್ಯಾಲಿದ್ದವ್ರು ಮ್ಯಾಲೆ ಇರೋದಿಲ್ಲ, ಕೆಳಗಿದ್ದವ್ರು ಕೆಳಗೆ ಇರೋದಿಲ್ಲ, ಹಿಂಗೆ ತೂಕೋಂತಿರೋದು. ಸಮಯಕ್ಕಾಗಿ ಕಾಯಬೇಕಷ್ಟೇ. ಈಗ ಹುಡುಗದಾನ, ಮುಂದೆ ಅವನೇ ಒಂದು ದಿವಸ ತಂದೆ ಆಗ್ತಾನೆ. ತಂದೆ ಇದ್ದವನಿಗೆ ಮತ್ತೊಂದು ದಿವಸ ಮುಪ್ಪು ಬರ್ತದೆ, ಮತ್ತೆ ಕಳಿಸೋದು. ಹೀಗೆ ಇರೋದಿದು ಜೀವನವೇ ಜೋಕಾಲಿ. ಆನಂತರ ಸ್ವಲ್ಪ ಜೀವ ಜಂತುಗಳಿಗೂ ಸಹಿತ ಹಾಲು ಎರೆಯೋದು. ಬರೀ ನಾವು ಅಷ್ಟೇ ಉಣ್ಣುವುದಲ್ಲ, ನಮ್ಮ ಪರಿಸರದಲ್ಲಿರುವಂಥ ಜೀವ ಜಂತುಗಳಿಗೂ ಸ್ವಲ್ಪ ಹಾಲು ಎರೆಯೋದು. ನೋಡ್ರಿ ಅದು ಹೆಂಗದು. ಅವ್ರು ಯಾರು ಜೀವ ಜಂತುಗಳು ಅವು ತ್ರಾಸರೇ ಕೊಡಲಿ ಏನರೇ ಮಾಡಲಿ, ಅದು ಹಾವಿದ್ರೂ ಸಹಿತ ನಮಗೆ ವಿಷ ಕೊಡ್ತೈತಿ ಅಂತಂದ್ರೂ ಸಹಿತ ಅದಕ್ಕೆ ಹಾಲು ಎರೆಯೋದು. ಮತ್ತು ಅದು ಹಾವು ಸಹಿತ ಎಲ್ಲರಿಗೂ ಸುಮ್ಮನೆ ವಿಷ ಕೊಡೋದಿಲ್ಲ. ಅದು ನೋಡ್ಕೊಂಡಿರ್ತದೆ. ಹಾಗೆಲ್ಲ ಆಗ್ತಿತ್ತಂದರೆ ಎಲ್ಲರಿಗೂ ಕಚ್ಚುತ್ತಿದ್ದು ಅವು. ಹಂಗಾಗೋದಿಲ್ಲ. ಅವು ಎಲ್ಲ ದೇವನ ಆಜ್ಞೆಯನ್ನು ಪಾಲಿಸೇ ಅದು ಕೆಲಸ ಮಾಡುವುದು. ಅದರಲ್ಲಿ ವಿಷ ಇದ್ದರೂ ಸಹಿತ ಅದು ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡ್ತದೆ, ತನ್ನ ರಕ್ಷಣೆಗಾಗ್ಯದ ಅದು. ಹೀಗೆಲ್ಲ ನಮ್ಮ ಹಿಂದಿನ ಹಿರಿಯರ ಹಬ್ಬಗಳನ್ನು ಮಾಡಿದರು. ನೀವು ಎಲ್ಲರೂ ಹಬ್ಬ ಮಾಡಿದ್ರಿ. ಹಬ್ಬಗಳು ಬಂದು ಅಂದರೆ ಮುಖದ ಮೇಲೆ ಮನುಷ್ಯನಿಗೆ ಕಳ ಬರ್ತದೆ, ಭಾಳ ಶಿಸ್ತಿರ್ತದೆ. ಅಂಥ ಹಬ್ಬದಲ್ಲೇ ಇದೊಂದು ಆಧ್ಯಾತ್ಮಿಕ ಹಬ್ಬ. ಇದಕ್ಕೆ ನೀವು ಎಲ್ಲರೂ ಬೆಳಗ್ಗೆ ಒಂದು ತಾಸು ಸಮಯವನ್ನು ಕೊಡಬೇಕು. ನಮಗೆ ಸಮಯ ಇಲ್ಲ,
ನಾವು ಬಹಳ ಕೆಲಸ ಮಾಡೋರು ಅಂತ ಹೇಳಬಾರ್ದು. ಸಮಯ ಪ್ರಧಾನಮಂತ್ರಿಗೂ ಒಂದೇ ಸಮಯ ಇರ್ತದೆ, 24 ತಾಸೇ ಇರ್ತಾವೆ. ನಮಗೂ 24 ತಾಸೇ, ಬಡವರಿಗೂ 24 ತಾಸೇ, ಶ್ರೀಮಂತರಿಗೂ 24 ತಾಸೆ. ಅವ್ರಿಗೆ ಹೆಚ್ಚ ಇವ್ರಿಗೆ ಕಡಿಮೆ ಅಂತಿಲ್ಲ. ಮತ್ತು ಅವರು ಅಷ್ಟು ಕೆಲಸ ಮಾಡ್ತಾರಲ್ಲ, ಅದನ್ನು ಅವ್ರ ರೀತಿ ಬಳಸ್ತಾರೆ. ಸಮಯ ಮತ್ತು ಸಂಪತ್ತ ನಿಸರ್ಗ ಎಲ್ಲರಿಗೂ ಸಮಾನಾಗೇ ಕೊಟ್ಟದ. ಸಂಪತ್ತು ಸಹಿತ ಎಲ್ಲರಿಗೂ ಅಷ್ಟೇ ಕೊಟ್ಟದ. ಯಾರು ಸ್ವಲ್ಪ ಪಡಿತಾರೆ, ಸ್ವಲ್ಪ ಹೆಚ್ಚು ಪಡಿತಾರೆ, ಸ್ವಲ್ಪ ಜನ ಕಡಿಮೆ ಪಡಿತಾರೆ. ಆದರೂ ಅಷ್ಟೇ ಇರೋದು, ಅದು ಸಮಯನೂ ಅಷ್ಟೇ ಇರೋದು. ನಾವು ಬಳಸಿಕೊಳ್ಳಾಕ ಕಲ್ತೀವಿ ಅಂದರೆ ಇವೇ 24 ತಾಸು ಎಲ್ಲದಕ್ಕೂ ಸಾಕಾಗ್ತಾವು. ಇನ್ನು ನಮಗೆ ಬಳಸಕ್ಕೆ ಬರಲಿಲ್ಲ ಅಂದರೆ ನಮಗೆ ಸಮಯನೇ ಸಾಲೋದಿಲ್ಲ. ಹಾಗೆ ಸಂಪತ್ತು ಸಹಿತ ನಾವು ಬಳಸಲಿಕ್ಕೆ ಕಲಿತೀವಿ ಅಂದರೆ ಇದೇ ಸಂಪತ್ತು ನಮಗೆ ಸಾಕಾಗ್ತದ. ಇನ್ನು ಆ ಮನುಷ್ಯನಿಗೆ ಬಳಸೋದು ಗೊತ್ತಿರಲಿಲ್ಲ ಅಂದರೆ ಎಷ್ಟು ಸಂಪತ್ತಿದ್ರೂ ಸಹಿತ ಅವನಿಗೆ ಸಾಕಾಗನಿಸಲ್ಲ, ಇನ್ನೂ ನಾನು ಬಡವಂತನೇ ತಿಳ್ಕೊಳ್ತಾನೆ. ಅದಕ್ಕಾಗಿ ಅದನ್ನು ಕಲ್ಕೊಳ್ಬೇಕು, ಹೊಂದಾಣಿಕೆ ಮಾಡೋದು. ಆನಂತರ ಇದು ನಮಗಲ್ಲ, ಅವರಿಗೆ ಅಧ್ಯಾತ್ಮಶಾಸ್ತ್ರ, ನಾವೆಲ್ಲ ದುಡಿಯೋರು ಹಿಂಗೇನಿಲ್ಲ. ನಾವು ಸಂಸಾರಗಾರರು, ನಮಗೆ ಯಾಕಿದು? ಸಂಸಾರ ಮಾಡೋವ್ರಿಗೇ ಇರೋದಿದು, ಮನೆಯಾಗಿರೋವ್ರಿಗೇ ಇರೋದು, ಮನೆ ಬಿಟ್ಟು ಹೋದವ್ರಿಗೆಲ್ಲ. ಯಾರು ನಾನು ಬದುಕ್ತೀನಿ, ಬದುಕ್ತಾ ಅದೀನಿ ಅಂತ ಹೇಳ್ತಾರಲ್ಲ, ಅವ್ರಿಗೆಲ್ಲರಿಗೂ ಇರುವುದು. ಋಷಿಗಳೆಲ್ಲ ಏನಿದ್ರು, ಅವರು ಸಂಸಾರನೇ ಮಾಡ್ಕೊತಿದ್ರು. ಅವರು ಒಕ್ಕಲ್ತನ ಇತ್ತು, ಆಕಳುಗಳಿದ್ದು, ಎಲ್ಲ ಮಾಡ್ತಿದ್ರು. ಅದರ ಜೋಡಿ ಎಂಥ ಅದ್ಭುತ ಚಿಂತನೆಗಳನ್ನು ಮಾಡಿದರು. 7-8 ಸಾವಿರ ವರ್ಷಗಳ ಹಿಂದೆ ಮಾಡಿದ್ದನ್ನು ನಾವು ಈಗ ಓದ್ತಾ ಇದ್ದೇವೆ, ನಾವೆಲ್ಲರೂ ಈಗ ಕೇಳ್ತಾ ಇದ್ದೇವೆ. ಅವ್ರದ್ದೇನೂ ಇರಲಿಲ್ಲ ಅವಾಗ ಕೆಲಸ, ಅವರು ಎಲ್ಲ ಮನೆ ಬಿಟ್ಟು ಹೋಗಿದ್ರಂತೆ, ಹಿಂಗಿರಲಿಲ್ಲ, ಎಲ್ಲನೂ ಇತ್ತು ಅವ್ರದ್ದು. ತುಕಾರಾಮ್ ಮಹಾರಾಜರು ಸಂಸಾರ ಮಾಡ್ಕೊತನೇ ಸಂತರಾದರು. ಬಸವಣ್ಣವರು ಎಲ್ಲ ಸಂಸಾರದೊಂದಿಗೇ ಪ್ರಧಾನಮಂತ್ರಿ ಆಗಿ ಅಂಥ ದೊಡ್ಡ ಜೀವನವನ್ನು ಸಾಗಿಸಿದರು. ಅವರಿಗೆಲ್ಲರಿಗೂ ಇರುವುದಿದು. ಆದ್ದರಿಂದ ನಾವು ಅದನ್ನು ಎಲ್ಲರೂ ನಾವು ಬಳಸಿಕೊಳ್ಬೇಕು. ಇದು ಒಂದು ಏಕಾಂತ ಸ್ಥಳ, ಪರಿಸರ. ಆಶ್ರಮ ಅಂದರೆ ಹೀಗೆ ಇರಬೇಕು, ಏನೂ ಇರಬಾರ್ದು, ಬರೀ ಗಿಡಗಳು, ಅದೇ ಒಂದು ಆಶ್ರಮ. ಮತ್ತು ನೀವು ಇಲ್ಲಿ ಬಂದ ನಂತರ ಇದು ಬಿಲ್ಡಿಂಗ್ ಹಂಗಾಗೈತಿ ಹಿಂಗಾಗೈತಿ ಅಂತ ಹೇಳಿ ನಮ್ಮ ತಲೆ ಕೆಡ್ಸಕ್ಕೆ ಹೋಗ್ಬೇಡ್ರಿ. ಇನ್ನೂ ಹಂಗಾಗಬೇಕಾಗಿತ್ತು, ಹಿಂಗಾಗಬೇಕಾಗಿತ್ತು, ಇಲ್ಲಿ ಏನೂ ಕೊರತೆ ಐತಿ ಅಂತ ನೋಡಬಾರ್ದು. ಇದ್ದದ್ದೆಲ್ಲ ಚಲನೆ ಐತಿ ಅನ್ನಬೇಕು. ಅದು ನಿಮಗೆ ಮನ್ಯಾಗ ನೋಡಿ ಆಗಿರ್ತದಲ್ಲ, ಅದ್ರಾಗ ಇದು ಕೊರತೆ ಅದ, ಇದ್ರಾಗ ಅದು ಕೊರತೆ ಐತಿ, ಇದು ಹಂಗಾಗಬೇಕಾಗಿತ್ತು, ಇದು ಹಂಗಾಗಬೇಕಾಗಿತ್ತು, ಇವೆಲ್ಲ ಗೋಜಿಗೆ ಹೋಗ್ಬೇಡ್ರಿ. ಆರಾಮ್ ಬಂದು ಕೂಡುವುದು ಮತ್ತು ಎಲ್ಲರೂ ಬರುವುದು, ಯಾವುದೂ ಇಲ್ಲ. ನೋಡ್ರಿ, ಮನುಷ್ಯರೀಗ ಹೆಂಗೆ ಮಾಡ್ಯಾರ, ಊರಾಗ ಒಂದು ದೇವಸ್ಥಾನ ಇತ್ತಂದ್ರೆ, ಊರಿನಲ್ಲಿ ಸತ್ಸಂಗ ನಡೀತಂದ್ರೆ ಅದನ್ನು ಇಂಥ ಓಣ್ಯವ್ರ ಮಾಡ್ಬೇಕಂತ ಮಾಡ್ಯಾರ. ಆದ್ರೆ ಊರಾಗ ಚಹಾದ ಅಂಗಡಿಯಾಗ ಎಲ್ಲರೂ ಕೂಡ್ತಾರೆ. ಊರಾಗ ಚಹಾದ ಅಂಗಡಿ ಇತ್ತು ಅಂದರೆ ಎಲ್ಲರೂ ಬರ್ತಾರೆ ಅಲ್ಲಿ. ಆದ್ರೆ ಪ್ರವಚನ ಇತ್ತು ಅಂದರೆ ಇದನ್ನು ಇವ್ರು ಮಾಡ್ಯಾರ, ಅವರೇ ಮಾಡಲಿ ಅದು. ದೇವ್ರಿತ್ತಂದ್ರೆ ಇದು ಇವ್ರ ದೇವ್ರ, ಇದು ಅವರೇ ಮಾಡೋದು. ಪಂಚಾಯಿತಿ ಎಲ್ಲರಿಗೂ ಒಂದೇ ಅದ, ಸಾಲ್ ಎಲ್ಲರಿಗೂ ಒಂದೇ, ಊರಾಗೆಲ್ಲ ಒಂದೇ ಅದ. ಪಂಚಾಯಿತಿ ಓಣಿಗೊಂದೊಂದು ಅದಾವ, ಏನು ಊರಿಗೊಂದ. ಆದರೆ ದೇವ್ರು ಮಾತ್ರ ಊರಿಗೆ ಓಣಿಗೊಂದೊಂದು ಅದಾವ. ದೇವ್ರ ಎಲ್ಲರನ್ನೂ ಕೂಡಿಸ್ಬೇಕಾಗಿತ್ತು, ಅವನೇ ಒಡೆದ. ಸತ್ಸಂಗ ಎಲ್ಲರನ್ನೂ ಕೂಡಿಸ್ಬೇಕಾಗಿತ್ತು, ಅದೇ ಒಡಿತು. ನೋಡ್ರಿ ಹೇಗದು. ಆದ್ದರಿಂದ ಇಲ್ಲಿ ಏನಿಲ್ಲ, ಎಲ್ಲರೂ ಕೂಡುವುದು. ಯಾರ್ಯಾರಿಗೆ ನಮಗೆ ಇಚ್ಛೆ ಅದ ಅವರೆಲ್ಲರೂ ಕೂಡುವುದು. ಆನಂತರ ಸರಿಯಾದ ಸಮಯಕ್ಕೆ
ಬರೋದು 6:30. ಬಂದ ನಂತರ ಒಂದು 10 ನಿಮಿಷ ಮೊದಲಿಗೊಂದು ಪ್ರಾರ್ಥನೆ ಇರ್ತದೆ. ಆ ಪ್ರಾರ್ಥನೆಯನ್ನು ನೀವೆಲ್ಲರೂ ಹೇಳಬೇಕು ಸ್ವಲ್ಪ. ಆನಂತರ ಪ್ರವಚನ. ಆ ಪ್ರಾರ್ಥನೆ ಬಹಳ ಮಹತ್ವದ, ಅದಕ್ಕಾಗಿ ನೀವೆಲ್ಲರೂ ಅದನ್ನು ಹೇಳೋದು. ಊರು ಬಿಟ್ಟು ಭಾಳ ದೂರ ಅದ ಇದು, ಎಲ್ಲ ಊರುಗಳಿಂದ. ಆದರೂ ಸಹಿತ ನೀವು ನಸಿಕಿನಾಗ ಎದ್ದು ಇಲ್ಲಿ ಬರ್ತೀರಿ. ಸ್ವಲ್ಪ ನಸಿಕಿನಾಗ ಎದ್ದು ಬರೋದು, ಸರಿಯಾದ ಸಮಯಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದೇನು ದಿವಸ ತುಂಬ ವರ್ಷ ತುಂಬ ಬರೋದಿಲ್ಲ, ವರ್ಷದಾಗ ಒಂದು ತಿಂಗಳೇನೋ ಬರೋದು ಅದು. ಈಗ ಹೆಂಗಿದು ಒಂದು ವರ್ಷಕ್ಕೆ ಆಫರ್ಗಳು ಇರ್ತಾವಲ್ಲ, ಹಂಗೆ ಇದೊಂದು ಆಫರ್, 1 ಇಯರ್ ಆಫರ್ ಇದು. ಈಗ ಒಂದು ದಿವಸದ ಆಫರ್ ಇರ್ತಾವೆ, ಒಂದು ತಿಂಗಳದು ಆಫರ್ ಇರ್ತಾವೆ. ಒಂದು ವರ್ಷದಾಗ ಒಂದು ತಿಂಗಳದ್ದು ಇದೊಂದು ಆಫರ್ ಇದ್ದಂಗೆ, ಇದೊಂದು ಸ್ಪಿರಿಚುವಲ್ ಆಫರ್. ನಮಗೊಂದು ಅದೊಂದು ಅವಕಾಶ. ನಾವು ಕುಳಿತುಕೊಂಡು ಸ್ವಲ್ಪ ಮಾತುಗಳನ್ನು ನೆನಪಿಸಿಕೊಳ್ಳೋದು, ಅದು ಅದೇ ಅಧ್ಯಾತ್ಮ. ಅಪ್ಪುಗಳು ಅದನ್ನು ಇಡೀ ಜೀವನದ ತುಂಬ ಮಾಡಿದರು. ಅವ್ರದ್ದು ಬಹಳ ಶಿಸ್ತಿರ್ತಿತ್ತು, ಸಮಯಕ್ಕೆ ಸರಿಯಾಗಿ, ಮತ್ತು ಎಲ್ಲ ಸಿದ್ಧತೆಯೂ ಅಷ್ಟೇ ಶಿಸ್ತು. ಬರೀ ಪ್ರವಚನ ಒಂದೇ ಅಂತಲ್ಲ, ಎಲ್ಲ ಕಾರ್ಯಗಳೂ ಅಷ್ಟೇ ಶಿಸ್ತಿರ್ತಿದ್ದು ಅವರು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದ್ದಿಲ್ಲ. ಅದು ಹಾಗೆ ವರ್ಷಗಳವರೆಗೆ ನಡೀತಿತ್ತು. ಬಹಳ ಅದ್ಭುತ ಜೀವನ ಇತ್ತು ಅವ್ರದ್ದು. ಈಗ ಸ್ನಾನ ಮಾಡ್ತಾರಂತ ಇಟ್ಕೊಡ್ರಿ, ಸ್ನಾನದ ಕೋಣೆಯಾಗ ಅದು ಹ್ಯಾಂಗರ್ ಇರ್ತದಲ್ಲ, ಅದಕ್ಕೆ ಬಟ್ಟೆ ಹಾಕುವಲ್ಲಿ ಸಹಿತ ಶಿಸ್ತು ಇರ್ತಿತ್ತು. ಯಾರ್ಯಾರು ಹೊಸಬ್ರು ಸೇವಾಕ್ಕೆ ಬಂದ್ರಂದ್ರೆ ಅವ್ರಿಗೆ ಹೇಳಬೇಕಾಗ್ತಿತ್ತು. ಈಗ ಅವ್ರು ಸ್ನಾನ ಮಾಡಿ ಈಗ ಮೊದಲನೇ ಬಟ್ಟೆ ಹಿಡಿಬೇಕಲ್ಲ, ಮೊದಲಿಗೆ ಅವ್ರ ಸಮೀಪ ಆ ಕಡೆ ಇರುವಂಗನೇ ಹ್ಯಾಂಗರ್ ಮೇಲೆ ಟಾವೆಲ್ ಹಾಕಬೇಕು, ಟಾವೆಲ್ ಹಿಡಿಬೇಕು ಅಂತ. ಆನಂತರ ಮೈ ಒರೆಸ್ಕೊಂಡ ನಂತರ ಏನು ತೆಗೆದುಕೊಳ್ಬೇಕು, ಕೌಪಿನ ಹಾಕ್ಕೊಳ್ತಿದ್ರು, ಕೌಪಿನ ಇಡಬೇಕು. ಆನಂತರ ಒಂದು ಕೆಂಪು ವಸ್ತ್ರ, ಕಾವಿ ವಸ್ತ್ರ, ಪೂಜೆಗೆ ಬರ್ಬೇಕಿನ್ನವರು ಅಲ್ಲೊಂದು ಕಾವಿ ವಸ್ತ್ರ ಇಡಬೇಕು. ಆ 3 ಬದಲು ಮಾಡ್ತಿದ್ದಿಲ್ಲ. ಅವ್ರು ಹಾಕುವವರೆಗೆ ಅದನ್ನು ದಿನಾಲೂ ಹೇಳಬೇಕು. ಈ ಕಡೆ ಟಾವೆಲ್ ಬದಲಾಗಿ ಕೆಂಪು ವಸ್ತ್ರ ಇಡುವಂಗಿಲ್ಲ, ಈ ಕಡೆ ಕೌಪಿನ ಬದಲಾಗಿ ಈ ಕಡೆ ಹಿಂಗೆ ಇಡುವಂಗಿಲ್ಲ, ಅಲ್ಲಿ ಶಿಸ್ತು. ಮಲ್ಕೊಳ್ಳುವಾಗ ಸಹಿತ ಹೀಗೆ ಅವರು ಮಲ್ಕೊಳ್ತಿದ್ರಂದ್ರೆ ಮ್ಯಾಲೊಂದು ಇಂಥದ್ದೊಂದು ಬಟ್ಟೆ, ಬಿಳಿ ಬಟ್ಟೆ ಹೊಚ್ಕೊಳ್ತಿದ್ರು. ಅದು ತಲೆ ಕಡೆ ಯಾವ್ದು ಇರಬೇಕು, ಅದಕ್ಕೆ ಕೆಂಪು ಮಸಿ ಬರೆದಿರ್ತಿತ್ತು. ಇದು ತಲೆ ಕಡೆ, ಇದು ಕಾಲು ಕಡೆ. ಆನಂತರ ಅವರಿಗೆ ಮಲ್ಕೊಂಡಾಗ ಕಾಲು ಕಡೆ ಇದ್ದದ್ದು ಕೈಗೆ ಮೊದಲು ಸಿಗಬಾರ್ದು ಅಂಥೇಳಿ ಅದನ್ನು ಮುಂದಿಟ್ಟು ತಲೆ ಕಡೆ ಬರುವಂಗೆ ತಲೆದಿಂಬು ತನಕ ತಲೆ ಕಡೆ ಬರೋದನ್ನು ಇಡಬೇಕು. ಅವ್ರು ಬರೀ ಹೀಗೆ ಸರಿಸಿರೋದು ತಲೆ ಕಡೆ ಬರಬೇಕು. ನೋಡ್ರಿ ಅವ್ರದ್ದು ಹೆಂಗಿರ್ತಿತ್ತು, ಅಷ್ಟು ಶಿಸ್ತು. ಮತ್ತು ಅವ್ರು ಏನು ಹೇಳ್ತಿದ್ದಿಲ್ಲ, ಇದನ್ನು ಮಾಡ್ರಿ ಅಂತಿದ್ದಿಲ್ಲ, ಎಲ್ಲರೂ ಮಾಡೋದು ಹಾಗೇ ಮಾಡೋದು. ಏಕೆಂದರೆ ಅವರಲ್ಲಿ ಅಷ್ಟು ಪವಿತ್ರ ಜೀವನ ಇತ್ತು. ಅವ್ರಿಗೆ ನೋಡ್ರಿ ಎಷ್ಟು ಸಲ ನಾವು ನಮಸ್ಕಾರ ಮಾಡ್ತಿದ್ದೀವಿ ಅಂದರೆ, ಎಲ್ಲರೂ ನಿಮಗೆ ಕೇಳಿದ್ರೆ ಏನಪ್ಪ ಇದು ಅಂತ ಅನ್ನಿಸ್ತದೆ. ನೀವೆಲ್ಲರೂ 1 ಸಲ 2 ಸಲ ನಮಸ್ಕಾರ ಮಾಡ್ತೀರಿ ದೇವರಿಗೆ, ಅಂಥ ದೊಡ್ಡ ದೇವ್ರು ಅದಾನಂದ್ರು. ಆದರೆ ನಾವು ಅವ್ರಿಗೆ ಎಷ್ಟು ಸಲ ನಮಸ್ಕಾರ ಮಾಡಬೇಕು. ಬೆಳಿಗ್ಗೆ ಎದ್ರಂದ್ರೆ ಎದ್ದು ಹೊರಗೆ ಬರ್ತಿದ್ರು, ಅವಾಗ ನಮಸ್ಕಾರ ಮಾಡೋದು. ಮುಂದೆ ವಾಕಿಂಗ್ ಹೋಗೋರು, ವಾಕಿಂಗ್ ಅವ್ರ ಜೋಡಿ ತಿರುಗಾಡೋದು, ಅವ್ರು ಒಂದು ಕಡೆ ಕೂಡೋರು ಚಿಂತನೆ ಮಾಡಲಿಕ್ಕೆ, ಕೂಡಾಗ ನಮಸ್ಕಾರ ಮಾಡೋದು. ಚಿಂತನೆ ಮುಗಿದು ಎದ್ದು ಹೋಗಾಗ ಮತ್ತೆ ನಮಸ್ಕಾರ ಮಾಡೋದು. ಅಲ್ಲಿಂದ ಸ್ನಾನಕ್ಕೆ ಪೂಜಾಕ್ಕೆ ಹೋಗಬೇಕು. ಪೂಜೆ ಒಬ್ಬರು ಕೊಡ್ತಿದ್ರು, ಪೂಜೆ ಆದ ನಂತರ ಪ್ರಸಾದ ಆಗಬೇಕು. ಪ್ರಸಾದಕ್ಕೆ ನಾವೆಲ್ಲರೂ ಹೋಗಿ ಕೂಡಬೇಕು. ಮುಂದೆ ಕೂಡಾಗ ನಮಸ್ಕಾರ ಮಾಡೋದು, ಪ್ರಸಾದ ಮುಗಿ ತನಕ ಕೂಡೋದು. ಪ್ರಸಾದ ಮುಗಿಸಿ ಮತ್ತೆ ಎದ್ದು ಹೋಗಾಗ ನಮಸ್ಕಾರ ಮಾಡಿ ಹೋಗೋದು. ಆನಂತರ ಮಧ್ಯಾಹ್ನ ಬರೋದು, ಮಧ್ಯಾಹ್ನ ಪಾಠಕ್ಕೆ ಬರಾಗ ನಮಸ್ಕಾರ ಮಾಡಿ ಕೂಡೋದು. ಪಾಠ ಮುಗಿತ ಎದ್ದು ಹೋಗಾಗ ಮತ್ತೆ ನಮಸ್ಕಾರ ಮಾಡೋದು. ಆನಂತರ ಮತ್ತೆ ಸಾಯಂಕಾಲ ಪ್ರಸಾದ, ಅವಾಗೂ ನಮಸ್ಕಾರ. ಸಾಯಂಕಾಲ ಮತ್ತೆ ತಿರುಗಾಡ್ಲಿಕ್ಕೆ ಹೋಗೋದು, ಅವಾಗ ನಮಸ್ಕಾರ ಮಾಡೋದು. ಆನಂತರ ರಾತ್ರಿ ಮತ್ತೆ 8 ಗಂಟೆಗೆ ಚಿಂತನ, ಅವಾಗ ನಮಸ್ಕಾರ ಮಾಡೋದು.
ಇನ್ನು 9-9:30 ಅವ್ರು ಮಲ್ಕೊಳಕ್ಕೆ ಹೋಗಿ ಅವ್ರು ರಾತ್ರಿ ಬಾಗಿಲ ಹಾಕ್ಕೊಳ್ಬೇಕೀಗ. ಅವರು ನೋಡಿದ್ರು ನೋಡಲಿಲ್ಲ ಅಂದರೆ ಅವಾಗ ನಮಸ್ಕಾರ ಮಾಡೋದು. ಅವ್ರು ಒಂದು ವೇಳೆ ನೋಡದೇ ಇರಲಿ, ಬಾಗಿಲ ಹಾಕೊಂಡ್ ಬಳಕ ಮತ್ತು ಬಾಗಿಲಿಗೆ ನಮಸ್ಕಾರ ಮಾಡಿ ಬರೋದು. ಇದು ನೋಡ್ರಿ, ಇದು ಎಲ್ಲ ದೊಡ್ಡ ಎಲ್ಲ ಸ್ವಾಮಿಗಳು ಮಾಡಬೇಕು, ಸಾಮಾನ್ಯ ಜನ ಅಲ್ಲ. ಎಷ್ಟು ಪಾವಿತ್ರ್ಯ ಬಂದಿರಬೇಕು ನೋಡ್ರಿ, ಹೆಂಗೆ ಜೀವನ ಸಾಗಿಸಿರಬೇಕು. ಎಳ್ಳಷ್ಟು ಸಹಿತ ಸಂಶಯ ಬರಲಾರದು, ಮನುಷ್ಯನಲ್ಲಿ ಸಂಶಯನೇ ಬರಲಿಲ್ಲ. ಅಷ್ಟು ಪರಿಶುದ್ಧ ಜೀವನ ಸಾಗಿಸೋದು ಸುಲಭ ಅಲ್ಲ. ಅದು ಹೊರಗಿನ ಜನರಿಗೆ ಏನರ ಮಾಡಬಹುದು, ಆದರೆ ಅವ್ರ ಜೋಡಿ ಇರೋರಿಗೇನೆ ಬರಬೇಕಲ್ಲ. ಆದ್ದರಿಂದ ನಾವೆಲ್ಲ ಅವರ ಒಂದು ಸಂಪರ್ಕದಲ್ಲಿ ಬೆಳೆದವ್ರಂದಾಗ ಪ್ರತಿಯೊಂದು ಅಷ್ಟೇ ಶಿಸ್ತಾಗಿರಬೇಕು. ಅದನ್ನು ನೀವೆಲ್ಲರೂ ಮಾಡ್ತಾ ಇದ್ದೀರಿ. ಹಾಗೆ ಇದು ನನ್ನ ಎಷ್ಟು ದಿವಸ ಆಗ್ತದೆ, ಶ್ರಾವಣ ಮುಗಿತನ ಅಂತ ಇಟ್ಕೊಂಡೇವಿ. ಈಗ ಮಧ್ಯದಾಗ ಮುಗಿಸ್ಬೇಕಂತಂದ್ರೆ ನಮ್ಮದೇನು ಕರಾರಿಲ್ಲಲ್ಲ ಯಾರ್ದು, ನಾವೇನು ಬಾಂಡ್ ಬರೆದು ಕೊಟ್ಟಿಲ್ಲ ಅಲ್ಲಿ ತನಕ ಮುಗಿಸ್ತೀವಿ ಅಂಥೇಳಿ. ಆದ್ದರಿಂದ ನೀವೆಲ್ಲರೂ ಎಷ್ಟು ದಿವಸ ತನಕ ಬರ್ತೀರಿ ಅಷ್ಟು ದಿವಸ ತನಕ ಇದು ಸತ್ಸಂಗ ಇರ್ತದೆ. ನಿಮಗೆ ಏನು ಭಾರ ಆಯಿತು, ನಮಗೆ ಹೋಗೋದು ಬೇಡ ಅಂತ ಯಾವಾಗ ಬಿಡ್ತೀರಿ ಆವಾಗ ಸತ್ಸಂಗ ಮುಗೀತಂತ ಇಟ್ಕೊಳ್ಳೋದು. ಅಲ್ಲಿವರೆಗೆ ಇದು ಸತ್ಸಂಗ ಇರುವುದನ್ನೇ. ಅದು ಮನಸ್ಸನ್ನು ಶುದ್ಧಗೊಳಿಸುವಂಥ ಸಾಧನ, ಬೇರೆ ಏನೂ ಅದರಲ್ಲಿಲ್ಲ. ಬೃಹಸ್ಪತಿ ಅಂತ ಒಬ್ಬರು ಆಗಿ ಹೋದರು. ಅವರ ಮಗ ಒಬ್ಬಿದ್ದ, ಆತನ ಹೆಸರು ಕಚನು ಅಂತ ಆತನ ಹೆಸರು, ಕಚನು. ಆತ ಮನಸ್ಸಿಗೆ ಶಾಂತಿಯನ್ನು ಪಡ್ಕೊಳ್ಬೇಕಂತ ಹೇಳಿ ಭಾಳ ಓದಿದ, ಎಲ್ಲ ಗ್ರಂಥಗಳನ್ನು ಓದಿದ, ದೊಡ್ಡ ವಿದ್ವಾಂಸ ಆದ. ಆದ್ರಿಗೂ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ತಂದೆಗೆ ಬೃಹಸ್ಪತಿಗೆ ಬಂದು ಕೇಳಿದ, ಇಷ್ಟೆಲ್ಲ ಗ್ರಂಥಗಳನ್ನು ಓದಿದೆ, ಸಮಾಧಾನವೂ ಇಲ್ಲ ಇನ್ನೂ. ಈ ಓದಿದ್ದನೇ ಅಹಂಕಾರ ಬೆಳೆದು ಬಿಟ್ಟಿತು. ನಾ ಇಷ್ಟು ಓದಿದೆ ಅಷ್ಟು ಓದಿದೆ ಅಂತ ಇದೆ ಅಹಂಕಾರನೇ ಬಂತು, ಸಮಾಧಾನನೇ ಇಲ್ಲ. ಏನು ಮಾಡೋದು ಅಂತಂದ. ಭಾಳ ಕಲ್ತಿದ್ದವ ಆತ, ಸಂಜೀವಿನಿ ವಿದ್ಯೆಯನ್ನು ಕಲ್ತಿದ್ದ. ರಾಕ್ಷಸರ ಗುರು ಶುಕ್ರಾಚಾರ್ಯ, ದೇವತೆಗಳು ಗುರು ಬೃಹಸ್ಪತಿ. ರಾಕ್ಷಸರು ಯಾರನ್ನರೇ ಕೊಂದ್ರಂದ್ರೆ ಅವ್ರನ್ನ ಮತ್ತೆ ಹುಟ್ಟಿಸ್ತಿದ್ದ ಈತ ಕಚ. ಅಷ್ಟು ವಿದ್ಯೆ ಕಲ್ತಿದ್ದ, ಆದರೂ ಸಮಾಧಾನ ಇಲ್ಲ. ಆವಾಗ ತಂದೆ ಹೇಳಿದ, ನೋಡಪ್ಪ, ಶಾಂತಿ ಅನ್ನೋದು ವಿದ್ಯೆಯಿಂದ ಬರುವುದಿಲ್ಲ, ತ್ಯಾಗದಿಂದ ಬರ್ತೈತಿ ಅಂತ ಒಂದು ಮಾತು ಹೇಳಿದ. ತ್ಯಾಗದಿಂದ ಬರ್ತೈತಿ ಅಂತ ಇದನ್ನು ಒಂದು ಏನು ಹೇಳಿದ, ನೀವು ಏನು ಮಾಡಿದ ಅಂದರೆ ಎಲ್ಲ ತ್ಯಾಗ ಮಾಡಿದ. ಮನೆ ಬಿಟ್ಟ, ಮೈ ಮೇಲಿನ ವಸ್ತ್ರ ತೆಗೆದು ಬಿಟ್ಟ, ಸ್ವಲ್ಪ ದಿವಸ ಕೌಪಿನ ಇಟ್ಟುಕೊಂಡ, ಕೌಪಿನೂ ತೆಗೆದು ಬಿಟ್ಟ, ಎಲ್ಲ ಬಿಟ್ಟು ತಿರುಗಾಡಲಿಕ್ಕೆ ಶುರು ಮಾಡಿದ. ಅವಾಗರೇ ಸಮಾಧಾನ ಸಿಗ್ತದೇನೋ ಅಂತ. ಅವಾಗೂ ಸಮಾಧಾನ ಸಿಗಲಿಲ್ಲ. ಅವನಿಗೆ ಭಾಳ ನೋವು ಅನಿಸ್ತು. ನಮ್ಮ ತಂದೆ ಹೇಳಿದ, ವಿದ್ಯೆಯಿಂದ ಶಾಂತಿ ಸಿಗುವುದಿಲ್ಲ, ತ್ಯಾಗದಿಂದ ಶಾಂತಿ ಸಿಗ್ತದಂತ ಹೇಳಿದರು. ನಾನು ಈಗ ಎಲ್ಲ ತ್ಯಾಗ ಮಾಡೇನಿ, ಈಗೂ ಸಮಾಧಾನ ಸಿಗ್ತಾ ಇಲ್ಲ, ಏನು ಮಾಡಬೇಕು ಅಂತಂದ. ಆವಾಗ ಅವ ಏನು ತಿಳ್ಕೊಂಡ ಅಂದರೆ, ತ್ಯಾಗ ಮಾಡೋದು ಅಂದರೆ ನಮ್ಮ ತಂದೆ ವಸ್ತ್ರ ಬಿಟ್ಟೆ, ಮನೆ ಬಿಟ್ಟೆ, ಹೊರಗಿಂದ ಎಲ್ಲ ಬಿಟ್ಟೆ, ಬಹುಶಃ ಈ ದೇಹ ಒಂದು ಉಳ್ದೈತಿ, ಈ ದೇಹ ತ್ಯಾಗ ಮಾಡಿದ ಬಳಿಕ ಶಾಂತಿ ಸಿಗ್ತದಂತ ತಿಳ್ಕೊಂಡ. ಕಟ್ಟಿಗೆ ತಂದು ಇರಿಸಿದ, ಚಿತಾ ತಯಾರು ಮಾಡಿದ ದೇಹ ಬಿಡಲಿಕ್ಕೆ. ಕಟ್ಟಿಗೆಯನ್ನು ಇಟ್ಟು ಕಟ್ಟಿಗೆ ಮೇಲೆ ಕುಳಿತುಕೊಂಡು ದೇಹವನ್ನು ಬಿಡಾವ. ಅವ್ರ ತಂದೆಗೆ ಗೊತ್ತಾಯಿತು, ಬೃಹಸ್ಪತಿ ಅವ ಬಂದ, ಏನು ಮಾಡಾಕತ್ತೇದಿ ಅಂತಂದ. ನೀವು ಹೇಳಿದ್ರಿ ತ್ಯಾಗ ಮಾಡು ಸಮಾಧಾನ ಸಿಗ್ತದೆ, ಶಾಂತಿ ಸಿಗ್ತದಂತ ಹೇಳಿದ್ರಿ. ನಾನು ಈಗೆಲ್ಲ ತ್ಯಾಗ ಮಾಡಿದೆ, ಇನ್ನೂ ದೇಹ ಒಂದು ಉಳ್ದೈತಿ, ಈ ದೇಹ ಬಿಟ್ಟನಿದ್ರೆ ಶಾಂತಿ ಸಿಗ್ತದಂತ ನೋಡ್ಬೇಕಂತ ಮಾಡೇನಿ ಅಂತಂದ. ಅದಕ್ಕೆ ಈ ದೇಹವನ್ನು ಈ ಕಟ್ಟಿಗೆಗೆ ಅರ್ಪಿಸಿ, ಚಿತೆಗೆ ಅರ್ಪಿಸಿ, ಬೆಂಕಿಗೆ ಅರ್ಪಿಸಿ
ಬಿಡ್ತೀನಿ ಅಂತಂದೆ. ಆವಾಗ ಅವರು ಬೃಹಸ್ಪತಿ ಹೇಳಿದರು, ನೋಡು ನಿಂದೇನದು ಮನಸ್ಸಿನಾಗ ಇಚ್ಛೆಗಳದಾವಲ್ಲ, ಆ ಇಚ್ಛೆಗಳು ದೇಹ ಬಿಟ್ಟರು ನಿನ್ನ ಬಿಡುವುದಿಲ್ಲ, ಅವು ದೇಹ ಸುಟ್ಟರು ನಿನ್ನ ಬಿಡುವುದಿಲ್ಲ, ಅವು ಸುಡ್ತಾವೇನು? ನೀನು ದೇಹ ತ್ಯಾಗ ಮಾಡ್ತಿ, ಬಯಕೆಗಳು ಹಾಗೆ ಉಳಿತಾವ, ಮತ್ತೊಂದು ದೇಹ ತೊಟ್ಟುಕೊಳ್ತಿ. ಅವೇ ಇಚ್ಛೆಗಳು ಆ ದೇಹಕ್ಕೆ ಮತ್ತೆ ಕಾರಣ ಆಗ್ತಾವ. ಅದಕ್ಕೆ ಏನು ಮಾಡಬೇಕು ಅಂದವ. ಮತ್ತಿನ್ನು ನಾನು ಸಮಾಧಾನ ಪಡೆಯುವುದು ಯಾವಾಗ? ಅವರು ಹೇಳಿದರು, ನೋಡು ಇದೇನು ಚಿತ್ತದ ಮನಸ್ಸದ, ಇದರಲ್ಲಿ ಏನು ಬಯಕೆಗಳದಾವು, ಇದರಲ್ಲಿ ನಾ ಅನ್ನೋದದ, ನನ್ನದು ಅನ್ನೋದದ, ಇವೆಲ್ಲ ಅದಾವಲ್ಲ, ಇವೆಲ್ಲ ಯಾವಾಗ ಹೋಗ್ತಾವಂದ್ರೆ ಶುದ್ಧ ಅರಿವು ಆದಾಗ ಹೋಗ್ತಾವೆ. ಗ್ರಂಥದ ಜ್ಞಾನದಿಂದ ಅಲ್ಲ, ತನ್ನ ಇರುವಿನ ಜ್ಞಾನದಿಂದ. ನಾನು ಯಾರು ಏನು ಅನ್ನೋದು ಎಷ್ಟು ಗಟ್ಟಿ ಆಗಬೇಕು ಅಂದ್ರೆ, ಈಗ ನಾ ಹೆಂಗೆ ದೇಹನೇ ನಾ ಅಂತ ತಿಳ್ಕೊಂಡನಿ, ಈ ಬಯಕೆಗಳೇ ನಾ ಅಂತ ತಿಳ್ಕೊಂಡನಿ, ಈ ಮನೆಯೇ ನಂಬದಂತ ತಿಳ್ಕೊಂಡಿವಿ, ಈ ಹೊಲನೇ ನಂಬದಂತ ತಿಳ್ಕೊಂಡಿವಲ್ಲ, ಈ ತಿಳುವಳಿಕೆ ಇದು ಸತ್ಯವಾದದ್ದಲ್ಲ. ನಾನು ಶುದ್ಧ ಸ್ವರೂಪ ಅನ್ನೋದು ಮನಸ್ಸಿನಾಗ ಗಟ್ಟಿ ಎಷ್ಟಾಗಬೇಕು ಅಂದರೆ, ಆವಾಗ ಚಿತ್ತ ಅದು ನಮ್ಮ ಮನಸ್ಸಿಗಿನ ಲಕ್ಷ್ಯಕ್ಕೇ ಬರಬಾರದು, ಆ ಒಂದು ಸ್ಥಿತಿ ಬರಬೇಕು. ಒಂದು ವೇಳೆ ಹಂಗೆ ನಿಂದು ಎಲ್ಲ ತ್ಯಾಗ ಆದರೆ ಆವಾಗ ಮಾತ್ರ ನಿನಗೆ ನಿಜವಾದ ಶಾಂತಿ ಆನಂದ ಸಿಗ್ತದೆ. ಇಲ್ಲಾಂದ್ರೆ ಅಲ್ಲಿವರೆಗೆ ಇದು ಬರೀ ಮ್ಯಾಲಿಂದ ನೀ ಮಾಡ್ಕೊಂತಿದ್ದೆ ಅಂದರೆ ಸುಮ್ಮ ಸಿಕ್ಕಂಗೆ ಆಗ್ತದೆ, ಮತ್ತೆ ಹೋಗ್ತದೆ, ಸಿಕ್ಕಂಗೆ ಆಗ್ತದೆ, ಮತ್ತೆ ಹೋಗ್ತದೆ. ಇದು ಹೀಗೇ ಇರೋದು. ಅದು ಅಲ್ಲಿ ಅವನಿಗೆ ಅವರು ಹೇಳಿದ್ರಂತ. ಹಾಗೆ ನಾವು ಅಧ್ಯಾತ್ಮವನ್ನು ಪ್ರಾರಂಭ ಮಾಡೋದು, ಅದನ್ನು ಸ್ವಲ್ಪ ಅದನ್ನು ನಾವು ಚಿಂತನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡೇವಿ. ನಿನ್ನೆಲ್ಲ ಪೂಜ್ಯರು ಮತ್ತು ಎಲ್ಲ ನಮ್ಮ ತುಕಾರಾಮ್ ಮಹಾರಾಜರಂಥವರು ಎಲ್ಲರೂ ಎಷ್ಟು ಅದ್ಭುತವಾದಂಥ ಮಾತುಗಳನ್ನು ಹೇಳಿದರು. ನೀವು ತಾಯಂದಿರು ಯಾರೂ ಇರಲಿಲ್ಲ, ಕಡಿಮೆ ಇದ್ದರೆ ನಿನ್ನೆ ಅವ್ರ ಮಾತುಗಳನ್ನೆಲ್ಲ ನೀವು ಕೇಳಬೇಕಾಗಿತ್ತು. ಅದು ದಿವಸ ಒಂದು ವೈಶಿಷ್ಟ್ಯತೆ ಇರ್ತದೆ. ಅವರೆಲ್ಲ ಬಹಳ ಚಂದ ಹೇಳಿ ನಿನ್ನೆ ಉದ್ಘಾಟನೆ ಆಗ್ಯದ. ಇವತ್ತು ಮೊದಲನೇ ದಿವಸದ ಪ್ರವಚನ. ನಾವು ನಮ್ಮ ಮನಸ್ಸನ್ನು ಶುದ್ಧಗೊಳಿಸುವಂಥ ಸಾಧನದ ಕುರಿತು ಚಿಂತನೆಗಳನ್ನು ಮಾಡೋಣ. ಅದಕ್ಕೆ ನಾವು ಏನು ಮಾಡಬೇಕು, ಯಾಕೆ ನಮಗದು ಅಷ್ಟು ಅಶುದ್ಧ ಆಗ್ತದೆ, ಇವುಗಳನ್ನೆಲ್ಲ ನಾವು ನಾಳೆ ನೋಡೋಣ. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.